ಎಷ್ಟೋ ಜನಕ್ಕೆ ವಯಸ್ಸಾದ್ಮೇಲೆ ಹಳೆ ನೋವು ಇದ್ದದ್ದು ಹಳೆ ನೋವು ಇರುತ್ತೆ, ಹೌದು. ಚಳಿಗಾಲದಲ್ಲಿ ಎಲ್ಲ ನೋವು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಖಂಡಿತ ಸರ್, ಎಲ್ಲ ನಿಮ್ಗೆ ರೂಟ್ ಇಂದ ಕ್ಲಿಯರ್ ಮಾಡ್ತಾ ಬರುತ್ತೆ. ಹಿಂದಿನ ಕಾಲದಲ್ಲಿ ನೋಡಿ ಸರ್, ನಮ್ಮ ಮುತ್ತಾತ ಅವರೆಲ್ಲ ಸಾಯ್ಬೇಕಾದ್ರೆ ಬಾಯಲ್ಲಿ ಹಲ್ಲುಗಳಿರ್ತಾ ಇದ್ವು ಸರ್. ಅವ್ರು ಫಸ್ಟ್ ಏನ್ ಬಳಸ್ತಾ ಇದ್ವು? ಉಪ್ಪು ಬಳಸ್ತಾ ಇದ್ವು. ಅವಾಗ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಅಂತ ಉಪ್ಪು ಬಂತು. ಆಮೇಲೆ ಏನ್ ಮಾಡ್ತಿದ್ವು? ಅಲ್ಲಿಗೇನಾದ್ರು ಸಮಸ್ಯೆ ಆದ್ರೆ, ಇವತ್ತು ನಮ್ಗೆ ಅಲ್ಲಿ ನೋವು ಬಂದು ಒಂದ್ ಲವಂಗ ಇಟ್ಕೊಂಡು ನಾವು ಮಲಗ್ತೀವಿ. ಸೊ ಇದು ಬೇಕು ಅಂದ್ಬಿಟ್ಟು ಆಮೇಲೆ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಲವಂಗ ಇದೆ ಅಂತ ಬಂತು. ಈ 124 ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಫಸ್ಟ್ ಪ್ಲೇಸ್ ನಾವು ಕೊಡ್ತೀವಿ ಸರ್. ತಾಯಿ ಎದೆಯಲ್ಲಿ ಲಾರಿಕ್ ಆಸಿಡ್ ಅನ್ನೋದು ಒಂದು 61% ಇದ್ರೆ, ಕೊಬ್ಬರಿ ಎಣ್ಣೆಯಲ್ಲಿ 41 to 51% ಎಲ್ಲ ತೋರಿಸ್ತಾರೆ. 7 ವಾರಗಳು ಇದನ್ನ ಬಳಸಿದ ತಕ್ಷಣ ಸ್ಕಿನ್ ವೈಟ್ ಆಗ್ಬಿಡುತ್ತೆ, ಬೆಳ್ಳಗಾಗ್ಬಿಡ್ತವೆ ಅಂತ. ಬಟ್ ಯಾವ ಕ್ರೀಮ್ ಬಳಸಿದ್ರು ಕಪ್ಪಗಿದ್ದೊಂದು ಬೆಳಿಗ್ಗೆ ಆಗಕ್ಕಾಗಲ್ಲ. ಯಾವತ್ತೇ ಆಗ್ಲಿ ಶಾಂಪು ಬಳಸೋದಾದ್ರೆ ಸಲ್ಫೇಟ್ ಫ್ರೀ ಶಾಂಪು ಬಳಸಿ ಸರ್. ಅದರಿಂದ ಈಗಂತ ಇಂಗ್ರೀಡಿಯೆಂಟ್ಸ್ ನೋಡಿ, SLS ಸೋಡಿಯಂ ಲಾಗಿಲ್ ಸಲ್ಫೇಟ್, ಇಲ್ಲ SLES ಸೋಡಿಯಂ ಲಾಗಿಲ್ ಇಥನಾಲ್ ಸಲ್ಫೇಟ್. ಇವೆರಡು ಇಂಗ್ರೀಡಿಯೆಂಟ್ ಇಲ್ಲದೆ ಅಂತ ಶಾಂಪು ಯಾವ್ದಿದೆಯೋ ಅದು ಬಳಸ್ಬೋದು ಸರ್. ಬಟ್ ಇವೆರಡು ಇಂಗ್ರೀಡಿಯೆಂಟ್ ಇಲ್ಲದೆ ಯಾವ ಶಾಂಪುನ ಮಾಡಕ್ಕಾಗಲ್ಲ. ಶಾಸ್ತ್ರದಲ್ಲಿ ಹೇಳಿದೆ ಸರ್, ಬಿದ್ರು ಯಾವತ್ತೂ ಸುಡಬಾರ್ದು ಅಂತ ಸರ್. ಬಿದ್ರು ಬಂದು ಲಕ್ಷ್ಮೀ ಸ್ಥಾನ ಸರ್. ಬಿದ್ರು ಸುಟ್ಟಾಗ ವೈಜ್ಞಾನಿಕವಾಗಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಸರ್. ಅದು ಸೈನಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅದು ನಾವು ಪ್ರತಿಯೊಂದು ಅಗರಬತ್ತಿ ಮಾಡೋದು ಬಿದ್ರಿಂದಾನೆ ಸರ್. ಇನ್ನು ದುರದೃಷ್ಟ ಏನಂದ್ರೆ ಇದ್ರಲ್ಲಿ ಬಹುತೇಕ ಬಿದ್ರನ್ ತರಿಸ್ಕೊಳ್ಳೋದು ನಾವು ಚೈನಾದಿಂದಾನೇ ತರಿಸ್ಕೊತಿರ್ತೀವಿ. ಈಗ ಈ ನಮ್ಮ ಪುಣ್ಯಕೋಟಿ ಗೋಶಾಲೆಯಲ್ಲಿ ಪಂಚಗವ್ಯ ಉತ್ಪನ್ನದಲ್ಲಿ ಕೆಲಸ ಮಾಡುವಂತಹ ನಮ್ಮ ಶ್ರೀನಿವಾಸ್ ಸರ್ ಇದ್ದಾರೆ. ಅವ್ರ ಬಗ್ಗೆ ಪರಿಚಯ ತಿಳ್ಕೊಳ್ಳುವ, ಆಮೇಲೆ ಈ ಪ್ರಾಡಕ್ಟ್ ನ ಬಗ್ಗೆ ಹೇಗೆ ಯೂಸ್ ಮಾಡೋದು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತ. ಇದೇ ಪುಣ್ಯಕೋಟಿ ಗೋಶಾಲೆಯಲ್ಲಿ ಪಂಚಗವ್ಯ ಪ್ರಾಡಕ್ಟ್ ಅಲ್ಲಿ ನಾನು ಸಹ ಒಬ್ಬ, ಇದನ್ನ ಉತ್ಪಾದನೆ ಮಾಡೋದ್ರಲ್ಲಿ ನಾನು ಸಹ ಒಬ್ಬ. ಸೊ ಇವತ್ತು ನಮ್ಮ ಗೋಶಾಲೆಯಲ್ಲಿ ಯಾವ್ದಾದ್ರು ಪಂಚಗವ್ಯ ಉತ್ಪಾದನೆಗಳಿದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಸರ್, ನಮ್ಮ ಈ ಗೋಶಾಲೆಯಲ್ಲಿ ಮಾಡುವಂತಹ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನು ಬೆಳಗ್ಗೆಯಿಂದ ನಮ್ಮ ದಿನನಿತ್ಯ ಬೆಳಗ್ಗೆಯಿಂದ ಶುರು ಆಗ್ತದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಬೋದು, ಮತ್ತೆ ಅದನ್ನು ಹೇಗೆ ಯೂಸ್ ಮಾಡ್ಬೋದು, ಅದರಿಂದ ಆಗುವಂತಹ ಉಪಯೋಗಗಳು, ಅದನ್ನೆಲ್ಲ ಸ್ವಲ್ಪ ಹೇಳಿಕೊಡಿ ಸರ್. ಬೆಳಿಗ್ಗೆ ಫಸ್ಟ್ ನಾವು ಎದ್ದಿದ ತಕ್ಷಣ ಹಲ್ಲುಜ್ಜಕ್ಕೆ ಹೋಗ್ತೀವಿ. ಸೊ ಪೇಸ್ಟ್ ಬಳಸ್ತೀವಿ. ಪೇಸ್ಟು ಎಷ್ಟು ಹಾರ್ಮ್ಫುಲ್ ಅಂತ ನಾವು ನಿಜವಾಗ್ಲೂ ತಿಳ್ಕೊಂಡಿಲ್ಲ. ಆಮೇಲೆ ಪೇಸ್ಟ್ ಬಳಸುವಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ಸಹ ನಮಗೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ನೋಡಿ ಸರ್, ನಮ್ಮ ಮುತ್ತಾತ ಅವರೆಲ್ಲ ಸಾಯ್ಬೇಕಾದ್ರೆ ಅವ್ರ ಬಾಯಲ್ಲಿ ಹಲ್ಲುಗಳಿರ್ತಾ ಇದ್ವು ಸರ್. ಅವತ್ತು ಯಾವ ಪೇಸ್ಟ್ ಇರಲಿಲ್ಲ. ಬಟ್ ಇವತ್ತೇನಂದ್ರೆ 60 ವರ್ಷ ದಾಟಿದ ತಕ್ಷಣ ಹಲ್ಲುಗಳಿರಲ್ಲ, ಸೆಟ್ ಹಾಕಿಸ್ಕೋತಾರೆ, ಅಲ್ಲಿನ ಸಮಸ್ಯೆ ಬರುತ್ತೆ, ಈ ತರದ್ ಬರ್ತಿದೆ. ಹಾಗಾದ್ರೆ ಪೇಸ್ಟ್ ಗಿಂತ ತುಂಬಾ ಉತ್ತಮವಾದದ್ನೇ ಬಳಸ್ತಾ ಇದ್ವು. ಏನ್ ಬಳಸ್ತಾ ಇದ್ವು ಅಂದ್ರೆ ಇದ್ರಲ್ಲಿ ಬಳಸ್ತಾ ಇದ್ವು, ಸಮುದ್ರ ಉಪ್ಪು ಬಳಸ್ತಾ ಇದ್ವು. ಅವು ಸಾಕಾಗಿತ್ತು. ಆದ್ರೆ ನಾವೇನ್ ಮಾಡುದು, ಈ ಪೇಸ್ಟ್ಗಳೆಲ್ಲ ಬಂದು ಈ ಹಲ್ಲುಗಳು ತುಂಬಾ ಗಟ್ಟಿ ಇರ್ಬೇಕು ಅಂತ ಪೇಸ್ಟ್ಗಳು ಬಂದ್ಮೇಲೆ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಯ್ತಾ ಬಂತು. ಅದಕ್ಕೆ ಆಲ್ಟರ್ನೇಟ್ ಏನು ಅಂತ ಅವ್ರು ಫಸ್ಟ್ ಏನ್ ಬಳಸ್ತಾ ಇದ್ವು? ಉಪ್ಪು ಬಳಸ್ತಾ ಇದ್ವು. ಅವಾಗ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಅಂತ ಉಪ್ಪು ಬಂತು. ಆಮೇಲೆ ಏನ್ ಮಾಡ್ತಿದ್ವು? ಅಲ್ಲಿಗೇನಾದ್ರು ಸಮಸ್ಯೆ ಆದ್ರೆ, ಇವತ್ತು ನಮ್ಗೆ ಅಲ್ಲಿ ನೋವು ಬಂದು ಒಂದ್ ಲವಂಗ ಇಟ್ಕೊಂಡು ನಾವು ಮಲಗ್ತೀವಿ. ಸೊ ಇದು ಬೇಕು ಅಂದ್ಬಿಟ್ಟು ಆಮೇಲೆ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಲವಂಗ ಇದೆ ಅಂತ ಬಂತು. ಆಮೇಲೆ ಇದು ನೋಡಿದಾಗ ನೆಕ್ಸ್ಟ್ ಇನ್ನು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಫಸ್ಟ್ ಚಾರ್ಕೋಲ್ ಅಲ್ವಾ ಬಳಸ್ತಾ ಇದ್ದೀರಿ, ಆಕ್ಟಿವೇಟೆಡ್ ಚಾರ್ಕೋಲ್. ಇವಾಗ ಆಕ್ಟಿವೇಟೆಡ್ ಚಾರ್ಕೋಲ್ ಪೇಸ್ಟ್ ಬಂತು. ಸೊ ಈಗ ಹಿಂದಿನ ಕಾಲದಲ್ಲಿ ನಾವೇನ್ ಮಾಡ್ತಿದ್ವೋ ಅವ್ರು ಅದನ್ನೇ ತರ್ತಾ ಇದ್ದಾರೆ, ಬೇರೆ ರೂಪದಲ್ಲಿ ತರ್ತಿದ್ದಾರೆ. ಬಟ್ ಅದಕ್ಕಿಂತ ಉತ್ಕೃಷ್ಟವಾಗಿ ನಾವೇನ್ ಮಾಡ್ಬೋದು ಅಂದಾಗ ದಂತಮಂಜ ನಾವು ಮಾಡ್ತಾ ಇದೀವಿ ಸರ್. ದೇಸಿ ಹಸುವಿನ ಗೋಮಯನ್ನ ನಾವು ಒಣಗಿಸಿ ಬೆಣ್ಣೆ ರೂಪಕ್ಕೆ ತಂದು, ಅದನ್ನ ಚಾರ್ಕೋಲ್ ರೂಪಕ್ಕೆ ತಂದು, ಅದನ್ನ ಆಕ್ಟಿವೇಟೆಡ್ ಚಾರ್ಕೋಲ್ ಅನ್ನಾಗಿ ಮಾಡಿ ನಾವು ಮಾಡ್ತಾ ಇದೀವಿ. ಇದರಲ್ಲಿ ಅಜ್ವೈನ್ ಸತ್ವ, ಪಚ್ಚಕರ್ಪೂರ, ಪುದೀನ ಸತ್ವ, ಬೇವಿನ ಪುಡಿ, ಈ ರೀತಿ ಸುಮಾರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ದೀವಿ ಸರ್. ಇದು ಬರೀ ಹಲ್ಲುಜ್ಜೋದಕ್ಕೆ ಅಷ್ಟೇ ಅಲ್ಲ ಸರ್. ಹಲ್ಲುಜ್ಜಿದ ತಕ್ಷಣ ಈ ಹೊಸದಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ಇದು ಕ್ಲಿಯರ್ ಮಾಡೋದ್ರ ಜೊತೆಗೆ ಈ ನಾಲ್ಗೆಯಲ್ಲಿ ಟೇಸ್ಟ್ ಬಡ್ಸ್ ನು ಸಹ ಆಕ್ಟಿವೇಟ್ ಮಾಡುತ್ತೆ ಸರ್. ಇವತ್ತು ನಾವು ನೋಡ್ತೀವಿ, ಸ್ಮೋಕ್ ಮಾಡೋದ್ರಿಂದ, ಡ್ರಿಂಕ್ಸ್ ಮಾಡೋದ್ರಿಂದ, ಆಮೇಲೆ ಗುಟ್ಕಾ, ಪಾನ್ ಇವೆಲ್ಲ ಹಾಕೋದ್ರಿಂದ ನಮ್ಮ ನಾಲ್ಗೆಲ್ಲಿರುವಂತ ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಮನೆಯಲ್ಲಿ ಯಾವ್ದು ತುಂಬಾ ಡ್ರಿಂಕ್ಸ್ ಮಾಡ್ತಿದ್ವಿ, ಅವ್ರಿಗೇನಂದ್ರೆ ನಿಮಗ್ ಖಾರ ಅನ್ಸುತ್ತೆ, ಬಟ್ ಅವ್ರಿಗೇನು ಖಾರ ಇಲ್ಲ, ತಾಗೋದೇ ಇಲ್ಲ. ಏನಕ್ಕೆ? ನಾಲ್ಗೆಲ್ಲಿ ಅಂತ ಟೇಸ್ಟ್ ಬರ್ಡ್ಸ್ ಎಲ್ಲ ಸತ್ತೋಗ್ತಾ ಇದೆ. ಸೊ ಇದ್ರಲ್ಲಿ ನಾವು ಬಳಸೋ ಇಂಗ್ರೀಡಿಯೆಂಟ್ಸ್ ನಾವು ಬಳಸ್ತಾ ಇರೋದ್ರಿಂದ ಒಂದೇನಂದ್ರೆ ನಾಲ್ಗೆಲ್ಲಿ ಅಂತ ಟೇಸ್ಟ್ ಬರ್ಡ್ಸ್ ಎಲ್ಲ ಹೋಗುತ್ತೆ. ಆಮೇಲೆ ನಾವು ಇದರಲ್ಲಿ ತ್ರಿಫಲ ಚೂರ್ಣ ಇವೆಲ್ಲ ಬಳಸಿರೋದ್ರಿಂದ ಇದೇನಾಗುತ್ತೆ ಅಂದ್ರೆ, ಈಗ ನೀವು ಒಂದು ಅಬ್ಸರ್ವ್ ಮಾಡಿ, ನಾವು ಪೇಸ್ಟ್ ಅಲ್ಲಿ ಹಲ್ಲುಜ್ಜಿದ ತಕ್ಷಣ ಆಮೇಲೆ ನಾವು ಕಪ ತೆಗಿಬೇಕಾದ್ರೂ ಸಹ ಪೇಸ್ಟಿನ ಅಂಶಗಳೇ ಬರುತ್ತೆ ಅಲ್ಲಿ. ಅಂದ್ರೆ ಪೇಸ್ಟ್ ನಾವು ನುಂಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಬಟ್ ಇದ್ರಲ್ಲಿ ಬಳಸುವಂತ ಇಂಗ್ರೀಡಿಯೆಂಟ್ಸ್ ನಮ್ಮ ದೇಹದೊಳಗೆ ಹೋದು ಯಾವುದೇ ರೀತಿ ಹಾರ್ಮ್ಫುಲ್ ಆಗಲ್ಲ. ಇದ್ರಲ್ಲಿ ಒಂದೇನಂದ್ರೆ ಈ ಟೇಸ್ಟ್ ಬರ್ಡ್ಸ್ ಇಂಪ್ರೂವ್ ಆಗೋದಲ್ಲದೆ ಈ ಒಸಡಿನ ಸಮಸ್ಯೆ ಎಲ್ಲ ಬಗೆಹರಿಸುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಇದು ಲಾವರಸನ ಜಾಸ್ತಿ ಉತ್ಪಾದನೆ ಮಾಡುತ್ತೆ ಸರ್. ಈ ಲಾವರಸ ಜಾಸ್ತಿ ಉತ್ಪಾದನೆ ಆಗೋದ್ರಿಂದ ಅದಕ್ಕೆ ನೀವು ಒಂದು ಅಬ್ಸರ್ವ್ ಮಾಡಿ, ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಜಿದ ತಕ್ಷಣ ಕಹಿ ಆಗುತ್ತೆ, ಲಾವರಸ ಜಾಸ್ತಿ ಉತ್ಪಾದನೆ ಆಗುತ್ತೆ, ಹೊಟ್ಟೆ ಹಸುವು ಜಾಸ್ತಿ ಆಗುತ್ತೆ. ಇದ್ರಲ್ಲಿ ಅದನ್ನ ಬಳಸಿದೀವಿ. ಇದ್ರಲ್ಲೂ ಅಷ್ಟೇ ಪಚ್ಚಕರ್ಪೂರ ನಾವು ಬಳಸೋದ್ರಿಂದ ಈ ಬಾಯಿ ಇದು ದುರ್ಗಂಧ ಬರೋದನ್ನೆಲ್ಲ ತಡೆದು ಬಾಯನ್ನು ಸುಗಂಧ ಬರೋ ತರ ಮಾಡುತ್ತೆ. ಸೊ ನೀವು 12 hours ನಿಮ್ಮ ಮೌತ್ ಫ್ರೆಶ್ ಆಗಿ ಇರುತ್ತೆ.
ಆಮೇಲೆ ಇದರಲ್ಲಿ ತ್ರಿಫಲ ಬಳಸೋದ್ರಿಂದ ಇದು ಇಂಗ್ರೀಡಿಯೆಂಟ್ಸ್ ಒಳಗೆ ಹೋದ್ರೂ ಸಹ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಡೈಜೆಷನ್ಗೂ ತುಂಬಾ ಇಂಪ್ರೂವ್ ಆಗುತ್ತೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಟು ನಾವು ದಂತ ಮಂಜನ್ ಮಾಡಿಸಿದೀವಿ. ನೆಕ್ಸ್ಟ್ ಅಲ್ಲುಜಿದಾದ್ಮೇಲೆ ನೆಕ್ಸ್ಟ್ ಬರೋದಾದ್ರೆ ಸೋಪು ಸರ್. ನಾವು ಸೋಪ್ನ 124 ಎಣ್ಣೆಯಲ್ಲಿ ಮಾಡ್ಬೋದು ಸರ್. ಯಾವ ಎಣ್ಣೆಗೆ ನೀವು ಯಾವ 124 ಎಣ್ಣೆಯಲ್ಲಿ ಯಾವ್ದು ಜೊತೆಗೆ ಬೇಕಾದ್ರೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಆದ್ರೆ ಸೋಪ್ ಆಗ್ಬಿಡುತ್ತೆ. ಆದ್ರೂ ನೀವು ಕೆಲವೊಂದು ಸೋಪ್ ಅಬ್ಸರ್ವ್ ಮಾಡಿ ಸರ್, ಪ್ರತಿಯೊಂದಲ್ಲೂ ನೋಡಿ ಸರ್, ಇವೆರಡು ಇಂಗ್ರೀಡಿಯೆಂಟ್ಸ್ ಆದ್ರೆ ಸಾಕು, ಇಲ್ಲ ಇದು ಜೊತೆಗೆ ಹರ್ಬಲ್ ಪ್ರಾಡಕ್ಟ್ ಸೇರಿಸಿದ್ರೆ ಸಾಕು. ಹರ್ಬಲ್ ಪ್ರಾಡಕ್ಟ್ ಅವ್ರು ಹಾಕಲ್ಲ ಸರ್, ಬಟ್ ಸೋಪ್ ಮಾಡೋದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ಅಬ್ಸರ್ವ್ ಮಾಡಿ. ಇವತ್ತು ಚಿಕ್ಕ ಮಕ್ಳಿಗೆ ಹಾಕುವಂತ ಸೋಪಲ್ಲೂ ಸಹ 10-12 ಮೇಲೆ ಇಂಗ್ರೀಡಿಯೆಂಟ್ಸ್ ಇದೆ. ಅಷ್ಟೆಲ್ಲ ಏನಕ್ಕಿದೆ? ಯಾಕಂದ್ರೆ ಈ 124 ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಫಸ್ಟ್ ಪ್ಲೇಸ್ ನಾವು ಕೊಡ್ತೀವಿ ಸರ್. ಏನಕ್ಕೆ ಅಂದ್ರೆ ತಾಯಿ ಎದೆಯಲ್ಲಿ ಲಾರಿಕ್ ಆಸಿಡ್ ಅನ್ನೋದು ಒಂದು 61% ಇದ್ರೆ ಕೊಬ್ಬರಿ ಎಣ್ಣೆಯಲ್ಲಿ 41 to 51% ಬರುತ್ತೆ ಸರ್. ಇದು ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾದಂಥದ್ದು. ಈಗ ಅದಕ್ಕೆ ನಾವು ಫಸ್ಟ್ ಪ್ಲೇಸ್ ಕೊಡ್ತೀವಿ. ಯಾವುದೇ ಎಣ್ಣೆಯಲ್ಲಿ 5 to 15% ದಾಟಲ್ಲ ಸರ್. ಕೆಲವೊಂದು ಬಬುಸಾ ಜೋಜೋಬೆ ಆಯಿಲ್ ಅಲ್ಲಿ ಅವು ಜಾಸ್ತಿ ಇರ್ಬೋದು, ಕೊಬ್ಬರಿ ಎಣ್ಣೆ ಎಷ್ಟಿಲ್ಲ, ಒಂದು 30-25 ಇರ್ಬೋದು. ಬಟ್ ಅದು ಯಾವ್ದು ನಮ್ಮ ದೇಶದಲ್ಲಿ ಸಿಗಲ್ಲ, ನಮ್ಮ ದೇಶದಲ್ಲಿ ಬೆಳೆಯೋದಿಲ್ಲ. ನಮ್ಮ ದೇಶದ ಈ ವಾತಾವರಣಕ್ಕೆ ಅದು ಸೂಟಬಲ್ ಆಗೋದಿಲ್ಲ. ಸೂಟಬಲ್ ಆಗೋದಂದ್ರೆ ಕೊಬ್ಬರಿ ಎಣ್ಣೆನೆ. ಈ ಕೊಬ್ಬರಿ ಎಣ್ಣೆಯಿಂದ ನಾವು ಸೋಪ್ ಮಾಡ್ತಾ ಹೋಗ್ತೀವಿ. ಈ ಕೊಬ್ಬರಿ ಎಣ್ಣೆಗೆ ಇನ್ನೊಂದೇನಂದ್ರೆ, ಏನಕ್ಕೆ ಕೊಬ್ಬರಿ ಎಣ್ಣೆಯಿಂದ ನಾವು ಮಾಡ್ತೀವಿ, ಈ ನಮ್ಮ ಸೋಪ್ಗೂ ಬೇರೆ ಸೋಪ್ಗೆ ಅಂತ ಡಿಫ್ರೆನ್ಸ್ ಏನಂದ್ರೆ ಸರ್, ಯಾವುದೇ ಸೋಪ್ ನೀವು ಅಬ್ಸರ್ವ್ ಮಾಡಿ ಸರ್, ಇವತ್ತು 1 kg ಕೊಬ್ಬರಿ ಎಣ್ಣೆ ಬಂದು ಗಾಣದಿಂದ ತೆಗ್ದಿರೋದು 550 ರೂಪಾಯಿ ಸರ್. 550 ರೂಪಾಯಿ. ಇದರಲ್ಲಿ ಇದಕ್ಕಿಂತ ಕಡಿಮೆಯಾಗಿ ಇವತ್ತು ನಮಗೆ ಪಾಮ್ ಆಯಿಲ್ ಸಿಗ್ತಿದೆ. ಪಾಮ್ ಯಾರು ನಮ್ಮ ದೇಶದಲ್ಲಿ ಬೆಳಿತಿಲ್ಲ ಸರ್, ಎಲ್ಲ ಉಕ್ರೇನ್ ಬೇರೆ ಬೇರೆ ದೇಶದಲ್ಲಿ ಬೆಳಿತಿದ್ದಾರೆ. ನಮ್ಮ ದೇಶದಲ್ಲಿ ಬೆಳೆ ತುಂಬಾ ಕಡಿಮೆ, ಒಂದು 10%. ನಾವು ಇವತ್ತು ಯೂಸ್ ಮಾಡೋದ್ರಲ್ಲಿ ಒಂದು 10% ಪಾಮ್ ಬೆಳಿತಿದ್ದಾರೆ. ಬಟ್ ಅದು ಕೊಬ್ಬರಿ ಎಣ್ಣೆಗಿಂತ ಕಡಿಮೆ ಹೇಗೆ ಸಿಗ್ತಿದೆ? ನಮ್ಮ ದೇಶದಲ್ಲಿ ಬೆಳೆಯುವಂತ ಕೊಬ್ಬರಿ ಎಣ್ಣೆ ಜಾಸ್ತಿ, ಬೇರೆ ದೇಶದಿಂದ ತೆಗೆಸ್ಕೊಳ್ಳುವಂತ ಪಾಮ್ ಆಯಿಲ್ ಕಡಿಮೆ. ಇದು ಹೆಂಗೆ ಅಂದ್ರೆ ಸಿಂಪಲ್ ಸರ್. ಈ ಪಾಮ್ ಆಯಿಲ್ಗೆ ಏನ್ ಮಾಡ್ತಾರೆ, ಓಲಿಕ್ ಅನ್ನೋ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಸೇರಿಸ್ತಾರೆ ಸರ್. ನೀವು ಹಿಂದೆ ಸೋಪಿನ ನೋಡಿ ಪಾಮ್ ಸೋಡಿಯಂ ಅಂತಾರೆ. ನಾವು ಕೋಕೋನಟ್ ಆಯಿಲ್ಗೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ತಿವಿ, ಪಾಮ್ಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಒಂದು ಓಲಿಕ್ ಸೇರಿಸಿ ಪಾಮ್ ಓಲಿಕ್ ಆಯಿಲ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ಸೋಪ್ ಮಾಡ್ತಿರ್ತಾರೆ. ಪಾಮ್ ಆಯಿಲ್ ಯಾವತ್ತು ಪ್ಲಸ್ ಅಲ್ಲ, ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಅದು ನ್ಯೂಟ್ರಲ್. ಬಟ್ ಪಾಮ್ ಓಲಿಕ್ ಅನ್ನೋದು ಬಂದು ಕಂಪ್ಲೀಟ್ ಇದು ನೆಗೆಟಿವ್. ಅದು ಅದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿರುವಂತ ಈ ಸ್ವೆಟ್ ವಾಲ್ಸ್ನೆಲ್ಲ ಬ್ಲಾಕ್ ಮಾಡ್ತಾ ಹೋಗುತ್ತೆ. ವೈಜ್ಞಾನಿಕವಾಗಿ 1600 ml ವಾಟರ್ ನಮ್ಮ ದೇಹದಿಂದ ಸ್ವೆಟ್ ಮತ್ತೆ ಯೂರಿನ್ ಮುಖಾಂತರ ಹೋಗ್ಲೇಬೇಕು, ಅವಾಗಲೇ ಮನುಷ್ಯ ಆರೋಗ್ಯವಾಗಿರ್ತಾನೆ. ಇದು ಹೋಗದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಏನ್ ಮಾಡುತ್ತೆ ಅಂದ್ರೆ, ಆಮೇಲೆ ಇನ್ನೊಂದು ಕೊಬ್ಬರಿ ಎಣ್ಣೆಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಸರ್, ಕೊಬ್ಬರಿ ಎಣ್ಣೆ ಸ್ಕಿನ್ ನ ಅಬ್ಸರ್ವ್ ಮಾಡೋಷ್ಟು, ಅದ್ರೊಳಗೆ ಹೋಗಿ ಕೆಲಸ ಮಾಡೋಷ್ಟು ಫಾಸ್ಟ್ ಆಗಿ ಯಾವ ಎಣ್ಣೆನೂ ಮಾಡಲ್ಲ ಸರ್. ಅದಕ್ಕೋಸ್ಕರ ನಾವು ಕೊಬ್ಬರಿ ಎಣ್ಣೆನೆ ಬಳಸ್ಕೊತೀವಿ. ಈ ಕೊಬ್ಬರಿ ಎಣ್ಣೆದಿಂದ ಮಾಡಿದಂತ ಸೋಪ್ ಏನ್ ಮಾಡುತ್ತೆ ಅಂದ್ರೆ ಸರ್, ಈ ಸ್ವೆಟ್ ವಾಲ್ಸ್ ನೆಲ್ಲ ರಿಮೂವ್ ಮಾಡ್ತಾ ಬರುತ್ತೆ ಸರ್ ನಿಮಗೆ. ಅವಾಗ ಏನಾಗುತ್ತೆ ಅಂದ್ರೆ, ಈ ಸ್ವೆಟ್ ವಾಲ್ಸ್ ಎಲ್ಲ ರಿಮೂವ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಬೆವರಿನ ಗ್ರಂಥಿಗಳಿಂದ ಬೆವರು ಈಚೆ ಹೋಗೋಕೆ ನಿಮ್ಗೆ ಸಹಾಯ ಆಗುತ್ತೆ. ಇದ್ರಲ್ಲಿ ಇನ್ನೂ ಸ್ವಲ್ಪ ನಾವು ಅಡ್ವಾನ್ಸ್ ಆಗಿ ಹೋಗಿ, ತುಂಬಾ ಎಲ್ಲಾದ್ರೂ ಸ್ಕಿನ್ ಒಂದೇ ತರ ಇರಲ್ಲ ಸರ್. ಸ್ಕಿನ್ 7 ಲೇಯರ್ಸ್ ಇಂದ ಕೂಡಿದ್ದು, ಒಬ್ಬದು ಆಯಿಲ್ ಸ್ಕಿನ್, ಒಬ್ಬದು ಡ್ರೈ ಸ್ಕಿನ್. ನಂದು ನೋಡಿದ್ರೆ ತುಂಬಾ ಆಯಿಲ್ ಸ್ಕಿನ್, ಮಕ್ಕ ತೊಳ್ದು 10 ನಿಮಿಷಕ್ಕೆ ನೋಡಿದ್ರೆ ಮತ್ತೆ ಆಯಿಲ್ ಇರುತ್ತೆ. ನಿಮ್ದು ಸ್ವಲ್ಪ ಡ್ರೈ ಸ್ಕಿನ್ ತಗನೇ ಇದೆ ನಿಮ್ದು. ಈ ಆಯಿಲ್ ಸ್ಕಿನ್ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ನಾನ್ ನಿಮ್ಗೆ ಅವಾಗ್ಲೇ ದಂತ ಮಂಜನ್ ಬಗ್ಗೆ ಹೇಳ್ದೆ, ಇದ್ಲು ಏನೇ ಇದು ಜಿಗುಟನ್ನು ಎಳೆದ್ ಬಿಸಾಕುತ್ತೆ ಸರ್. ಆ ರೀತಿ ಈ ಗೋಮಯವನ್ನ ನಾವು ಒಣಗಿಸಿ ಬೆರಣಿ ಮಾಡಿ, ಅದನ್ನ ಚಾರ್ಕೋಲ್ ಆಗಿ ಮಾಡಿ, ಅದನ್ನ ಆಕ್ಟಿವೇಟೆಡ್ ಚಾರ್ಕೋಲ್ ಆಗಿ ಕನ್ವರ್ಟ್ ಮಾಡಿ, ಅದರಿಂದ ನಾವು ಸೋಪ್ ಮಾಡ್ತೀವಿ ಸರ್. ಅದನ್ನ ನಾವು ಗೋ ಕಾರ್ಬನ್ ಸೋಪ್ ಅಂತ ಮಾಡ್ತಿದೀವಿ. ಎಂತ ಆಯಿಲ್ ಸ್ಕಿನ್ ಇದು ಕ್ಲಿಯರ್ ಮಾಡುತ್ತೆ ಸರ್. ಆಮೇಲೆ ಇನ್ನೊಂದು ಸ್ಕಿನ್ ಸಮಸ್ಯೆ ಆಗಿರ್ಬೋದು, ನಮ್ಗೆ ಪಿಂಪಲ್ಸ್ ಬರೋದಾಗಿರ್ಬೋದು, ಸ್ಕಿನ್ ರ್ಯಾಷಸ್ ಆಗ್ಬೋದು, ಫಂಗಲ್ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್, ಇಚ್ಚಿಂಗ್ ಬರುವಂತದ್ದು, ಇದೆಲ್ಲದಕ್ಕೂ ಬೆಸ್ಟ್ ಅಂದ್ರೆ ಗೋಮಯ ಸಾರ ತೆಗೆದು ನಾವು ಸೋಪ್ ಮಾಡ್ತೀವಿ ಸರ್. ಇದು ಬೆಸ್ಟ್. ಯಾಕಂದ್ರೆ ಗೋಮಯದಲ್ಲಿ ನೀವು ವಿದೇಶಗಳಲ್ಲಿ ನೋಡಿರ್ಬೋದು, ಎಷ್ಟೋ ಜನ ಗೋಶಾಲೆಗಳಲ್ಲಿ ಗೋಮಯನ ಕಂಪ್ಲೀಟ್ ಬಾಡಿ ಟಾಪ್ ಟು ಬಾಟಮ್ ಬಳ್ಕೊಂಡು ನಿಂತು ಸ್ನಾನ ಮಾಡ್ತಾರೆ ಸರ್. ಅಂದ್ರೆ ಅದೇನ್ ಮಾಡ್ತಾನೆ, ಈ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಆತರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದು, ಅದಕ್ಕೆ ನಾವು ಗೋಮಯ ಸೋಪ್ ನಾವು ಮಾಡಿದೀವಿ ಸರ್. ಆಮೇಲೆ ತುಂಬಾ ಜನಕ್ಕೆ ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ತೋರಿಸ್ತಾರೆ, 7 ವಾರಗಳು ಇದನ್ನ ಬಳಸಿದ ತಕ್ಷಣ ಸ್ಕಿನ್ ವೈಟ್ ಆಗ್ಬಿಡುತ್ತೆ, ಬೆಳ್ಳಗಾಗ್ಬಿಡ್ತಾರೆ ಅಂತ. ಬಟ್ ಯಾವ ಕ್ರೀಮ್ ಬಳಸಿದ್ರು ಕಪ್ಪಗಿದ್ದೊಂದು ಬೆಳಿಗ್ಗೆ ಆಗಲ್ಲ ಸರ್. ಅದು ಒಳಗೆ ಬ್ಲಡ್ ಇಂದಾನೆ ಪ್ಯೂರಿಫೈ ಆಗ್ತಾ ಅದು ಸ್ಕಿನ್ ಮೇಲೆ ಬಿದ್ದು ಸ್ಕಿನ್ ಕನ್ವರ್ಟ್ ಆಗ್ತಾ ಬರಬೇಕು. ಸೋಪಿಂದ ಆಗಲ್ಲ ಸರ್. ಸೋಪ್ ಯಾವತ್ತು ಮೆಡಿಸನ್ ಅಲ್ಲ ಸರ್. ಸೋಪ್ ನಾವು ಬಳಸಬೇಕಾಗಿದ್ದು ಒಂದೇನಂದ್ರೆ, ನಮ್ಮ ದೇಹದಲ್ಲಿರುವಂತ ಸ್ವೆಟ್ ವಾಲ್ಸ್ ನ ಅದು ಬ್ಲಾಕ್ ಮಾಡದೇಗಾಗೆ, ಆಮೇಲೆ ಡೆಡ್ ಸೆಲ್ಸ್ ಏನಿರುತ್ತೋ ಅದು ರಿಮೂವ್ ಆಗೋದಕ್ಕೆ ನಾವು ಬಳಸಬೇಕು ಸೋಪ್ ಅಷ್ಟೇ. ಅದು ಯಾವತ್ತೇ ಆಗ್ಲಿ ಬಿಳಿ ಮಾಡಲ್ಲ. ಆದ್ರೂ ಒಂದು ಗ್ಲೋ ಕೊಡುತ್ತೆ ಫೇಸ್ಗೆ, ಒಂದು 10% ಅಷ್ಟು ಗ್ಲೋ ಕೊಡುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ, ದೇಸಿ ಹಸುವಿನ ಹಾಲಿನಿಂದ ಸೋಪ್ ಮಾಡಿದೀವಿ, ಗೋ ಸುಕಾಂತಿ ಅಂತ. ಇದೇನ್ ಮಾಡುತ್ತೆ ಅಂದ್ರೆ ಗ್ಲೋ ಕೊಡುತ್ತೆ. ಹೆಣ್ಮಕ್ಳು ತುಂಬಾ ಬ್ಯೂಟಿ ಕಾನ್ಶಿಯಸ್ ಇರುತ್ತೆ, ಅಂತವ್ರೆ ಗೋ ಸುಕಾಂತಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಇನ್ನೊಂದೇ ಅಂದ್ರೆ, ಟಾಪ್ ಟು ಬಾಟಮ್ ಒಂದೇ ಸೋಪ್ ಸರ್. ಕೂದ್ಲಿಂದ ಹಿಡಿದು
ಕಾಲ್ ತನಕನು ಒಂದೇ ಸೊಪ್ಪೆ. ನಮ್ಗೇನಂದ್ರೆ ಮಾರ್ಕೆಟಿಂಗ್ ಆಗ್ಬೇಕು, ಜನ ಇದನ್ನು ಬಳಸ್ಬೇಕು ಅದನ್ನು ಬಳಸ್ಬೇಕು ಅನ್ಬಿಟ್ಟು ಇವತ್ತು ಶಾಂಪೂ ಅಂತ ಬಂತು, ತಲೆಗೊಂದು ಕೂದ್ಲಿಗೊಂದು ಮುಖಕ್ಕೊಂದು ಅಂತ ಹೇಳಿ ಎಲ್ಲ ಶಾಂಪೂ ಅಂತ ಬಂತು. ನೀವು ಒಂದು ಯಾವತ್ತೇ ಆಗ್ಲಿ ಶಾಂಪೂ ಬಳಸೋದಾದ್ರೆ ಸಲ್ಫೇಟ್ ಫ್ರೀ ಶಾಂಪೂ ಬಳಸಿ ಸರ್. ಅದರಿಂದ ಈಗಂತ ಇಂಗ್ರೀಡಿಯೆಂಟ್ಸ್ ನೋಡಿ, SLS ಸೋಡಿಯಂ ಲಾಗಿಲ್ ಸಲ್ಫೇಟ್, ಇಲ್ಲ SLES ಸೋಡಿಯಂ ಲಾಗಿಲ್ ಇಥನಾಲ್ ಸಲ್ಫೇಟ್. ಇವೆರಡು ಇಂಗ್ರೀಡಿಯೆಂಟ್ ಇಲ್ಲದೆ ಅಂತ ಶಾಂಪೂ ಯಾವ್ದಿದೆಯೋ ಅದು ಬಳಸಬಹುದು ಸರ್. ಬಟ್ ಇವೆರಡು ಇಂಗ್ರೀಡಿಯೆಂಟ್ ಇಲ್ಲದೆ ಯಾವ ಶಾಂಪೂನ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಕೊಬ್ಬರಿ ಎಣ್ಣೆ ರೇಟ್ ಅಷ್ಟು ಕಾಸ್ಟ್ಲಿ ಇದೆ, ಅದ್ರಲ್ಲಿ ಯಾವ್ದು ಶಾಂಪೂ ತಯಾರಿಸಿದ್ರೆ ಅವ್ರು ಲಾಭ ಮಾಡಕ್ ಆಗಲ್ಲ. ಅದರಿಂದ ಸೊ ಕೂದ್ಲಿಗೆ ಹಾಕೋದು ಏನು ಸಮಸ್ಯೆ ಇಲ್ಲ ಸರ್. ಕೂದ್ಲಿಗೆ ಇವಾಗ ನಾವು ಶಾಂಪೂ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಇಲ್ಲಿಗಂತ ಏನು ಒಟ್ಟೊಟ್ಟಾಗಿ ಬರುತ್ತಲ್ಲ ಸರ್, ವೈಟ್ ಡ್ಯಾಂಡ್ರಫ್, ಅದು ಕ್ಲಿಯರ್ ಆಗ್ಬೇಕು. ಆಮೇಲೆ ಕೂದ್ಲು ತನ್ನ ಶಕ್ತಿನ ಅದು ಉಳಿಸ್ಕೋಬೇಕು, ಅದು ತನ್ನ ಶಕ್ತಿನ ಕಳ್ಕೋಬಾರ್ದು. ನೀವು ಯಾವತ್ತಾದ್ರು ಶಾಂಪೂ ಸ್ನಾನ ಮಾಡಿ ಸರ್, ನೀವು ಸ್ನಾನ ಮಾಡಿದ ತಕ್ಷಣ 4-5 ಕೂದ್ಲು ಅದು ಉದ್ರ ಇರುತ್ತೆ ಕಂಪಲ್ಸರಿ. ಕೂದ್ಲು ತನ್ನ ಶಕ್ತಿ ಅಲ್ಲಿಗಂತ ಏನ್ ಸೆಲ್ಸಿದ್ಯೋ ಅವೆಲ್ಲ ಡೆಡ್ ಆಗ್ತಾ ಕೂದ್ಲು ಸಹ ಉದುರ್ತಾ ಇದೆ. ಬಟ್ ಈ ಸೋಪನ್ನು ಬಳಸ್ತಾ ಬನ್ನಿ, ಯಾವುದೇ ರೀತಿ ಕೂದ್ಲು ಉದ್ರಲ್ಲ, ಏನು ಇಲ್ಲ. ಆಮೇಲೆ ನೆಕ್ಸ್ಟ್ ಸ್ನಾನ ಮಾಡಾದ್ಮೇಲೆ ಸರ್ ನೆಕ್ಸ್ಟ್ ದೇವ್ರ ಪೂಜೆಗೆ ಅಂತ ಹೋಗ್ತೀವಿ ಸರ್. ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಸರ್, ಬಿದ್ರು ಯಾವತ್ತೂ ಸುಡಬಾರ್ದು ಅಂತ ಸರ್. ಬಿದ್ರು ಬಂದು ಲಕ್ಷ್ಮೀ ಸ್ಥಾನ ಸರ್. ಬಿದ್ರು ಒಂದೇನಂದ್ರೆ ಬಿದ್ರು ಸುಟ್ಟಾಗ ವೈಜ್ಞಾನಿಕವಾಗಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಸರ್, ಅದು ಸೈನಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ನಾವು ಸತ್ತಾಗ ಚಟ್ಟನ ಬಿದ್ರಲ್ಲೇ ಕಟ್ತೀವಿ, ಬಿದ್ರನ್ನ ಒತ್ಕೊಂಡೋಗಿ ಬಿದ್ರನ್ ಬಿಸಾಕ್ಬಿಟ್ಟು ಹೆಣ ಸುಡ್ತೀವಿ ಸರ್. ಬಿದ್ರನ್ ಯಾವತ್ತೂ ನಾವು ಸುಡಲ್ಲ, ಅದು ಸುಡಬಾರ್ದು. ಲಕ್ಷ್ಮೀ ಸ್ಥಾನ ಬಿದ್ರಲ್ಲಿ ನೀವು ಬಿದ್ರನ್ ಮರದ ಕೆಳಗೆ ಕುತ್ಕೊಳ್ಳಿ ಸರ್, ಎಷ್ಟು ಪೀಸ್ಫುಲ್ ಆದ ನಿಮ್ಗೆ ಆಕ್ಸಿಜನ್ ಸಿಗುತ್ತೆ ಗೊತ್ತಾ. ಆಮೇಲೆ ಬಿದ್ದು ಮರದ ಕೆಳಗೆ ಕುತ್ಕೊಂಡು ಓದಿ ಸರ್, ತುಂಬಾ ಮೆಮೊರಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ ನಿಮಗೆ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಮನೇಲೆಲ್ಲಾನು ಬಿದ್ರು ಚೇರ್ ಬಳಸ್ತಾ ಇದ್ರು, ಬಿದ್ರು ಟೇಬಲ್ ಅದೆಲ್ಲ ಬಳಸ್ತಾ ಇದ್ರು. ಇವತ್ತು ಅವೆಲ್ಲ ಹೋಗ್ಬಿಟ್ಟಿದೆ. ಬಿದ್ರು ಸುಡಬಾರ್ದು. ಆದ್ರೆ ನಾವು ಪ್ರತಿಯೊಂದು ಅಗರಬತ್ತಿ ಮಾಡೋದು ಬಿದ್ರಿಂದಾನೆ ಸರ್. ಇನ್ನ ದುರದೃಷ್ಟ ಏನಂದ್ರೆ ಇದ್ರಲ್ಲಿ ಬಹುತೇಕ ಬಿದ್ರನ್ ತರಿಸ್ಕೊಳ್ಳೋದು ನಾವು ಚೈನಾದಿಂದಾನೇ ತರಿಸ್ಕೊತಿರ್ತೀವಿ. ಆಮೇಲೆ ಶಾಸ್ತ್ರದಲ್ಲಿ ಹೇಳೋದೇನಂದ್ರೆ ಧೂಪ ದೀಪ ನೈವೇದ್ಯ ಸರ್. ಅಗರಬತ್ತಿ ಯಾವತ್ತು ಧೂಪ ಆಗಕ್ ಸಾಧ್ಯನೇ ಇಲ್ಲ. ನೀವೊಂದು ಅಬ್ಸರ್ವ್ ಮಾಡಿ, ಅಗರಬತ್ತಿ ಹಚ್ಬಿಟ್ಟು ಅದ್ರ ಮುಂದೆ ಕುತ್ಕೊಳ್ಳಿ, ನೆಮ್ಮದಿಯಾಗಿ ಉಸಿರಾಡಕ್ ಆಗಲ್ಲ ಸರ್. ಅದೇ ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಮ ಆದಾಗ ಅಲ್ಲೋ ಕುತ್ಕೊಳ್ಳಿ, ಆ ಉಸಿರಾಟದ್ ನೀವು ತಗೋತಾ ಇದ್ರೆ ಏನೋ ಅಂತ ಮೈ ರೋಮಾಂಚನ ಆದಂಗ ಆಗುತ್ತೆ, ಏನೋ ಒಂದು ಎನರ್ಜಿ ಬಂದಂಗ ಆಗುತ್ತೆ. ಏನಕ್ಕೆ ಅಂದ್ರೆ ಅದ್ರಲ್ಲಿ ಬಳಸುವಂತ ಕೆಲವೊಂದು ಸಾಮಗ್ರಿಗಳು, ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬಳಸಿರ್ತಾರೆ. ಅದೇ ರೀತಿ ನಾವೇನ್ ಮಾಡಿದ್ವಿ, ಗೋಮಯದಲ್ಲಿ ಕೆಲವೊಂದು ನವಗ್ರಹ ಸಮೇಧಗಳನ್ನ ಹಾಕಿ, ಇನ್ನೂ ಒಂದಷ್ಟು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಹಾಕಿ, ನಾವು ಧೂಪದಲ್ಲಿ ಹಾಕ್ಬೇಕಾದ್ರೆ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೋ ಅದೆಲ್ಲ ಹಾಕಿ ನಾವು ಧೂಪ್ ಸ್ಟಿಕ್ ಮಾಡಿದೀವಿ ಸರ್. ಇದನ್ನ ನಾವು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅಗರಬತ್ತಿ ರಿಪ್ಲೇಸ್ಮೆಂಟ್ ಆಗೋದು ಹಚ್ಬೋದು, ಇಲ್ಲ ಮನೇಲಿ ಸೊಳ್ಳೆಗಳು ಓಡ್ಸೋಕ್ ಸೊಳ್ಳೆ ಬತ್ತಿ ಹಚ್ತವೆ ಸರ್. ಸೊಳ್ಳೆಗಳನ್ನ ಸಾಯಿಸೋದು ನಮ್ಮನ್ನ ಯಾವತ್ತೂ ಕಾಪಾಡಲ್ಲ ಸರ್. ಅದು ಪಾಯ್ಸನ್ ಅಂದ್ರೆ ನಮಗೂ ಪಾಯ್ಸನ್. ಬಟ್ ಇದ್ರ ಸ್ಮೆಲ್ಗೆ ಏನಂದ್ರೆ ಸೊಳ್ಳೆಗಳು ಬರಲ್ಲ ಸರ್, ಯಾಕಂದ್ರೆ ಇದರಲ್ಲಿ ಬೇವಿನ ಪುಡಿ ಸಹ ಸೇರಿಸಿರ್ತೀವಿ. ಅದು ಬರ್ನಾದಾಗ ಸೊಳ್ಳೆಗಳಿಗೆ ಅದು ತಡ್ಕೊಳಕ್ ಆಗಲ್ಲ. ನೀಲ್ಗಿರಿದು ಸಹ ಸೇರಿಸಿರ್ತೀವಿ, ಅದು ಸುಟ್ಟಾಗ ಅದು ಸ್ಮೆಲ್ಗೆ ಸೊಳ್ಳೆಗಾಗಲ್ಲ, ಬಟ್ ನಮಗ್ ತುಂಬಾ ಚೆನ್ನಾಗಾಗುತ್ತೆ. ಅದನ್ನೆಲ್ಲ ಹಾಕಿ ನಾವು ಬಳಸಿದ್ವಿ. ಆಮೇಲೆ ನೈಟ್ ಹೊತ್ತು ತುಂಬಾ ಜನಕ್ಕೆ ನಿದ್ದೆ ಬರಲ್ಲ ಸರ್, ಎಲ್ಲೆಲ್ಲೋ, ಯಾಕಂದ್ರೆ ಅಷ್ಟು ಸ್ಟ್ರೆಸ್ ಇರುತ್ತೆ, ಆಕ್ಸಿಜನ್ ಫ್ರೀ ಆಗಿ ಬ್ರೈನ್ ಸಪ್ಲೈ ಆಗ್ತಿರಲ್ಲ. ಬಟ್ ಇದೆಲ್ಲೋ ಮನೇಲಿ ಒಂದು ಮೂಲೆಯಲ್ಲಿ ಹಚ್ಚಿಟ್ಬಿಟ್ಟು ಮಲಗಿ ಸರ್. ಇದೇನ್ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿರುವಂತ ಗಾಳಿನ ಶುದ್ಧೀಕರಣ ಮಾಡುತ್ತೆ ಸರ್. ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ನೆಕ್ಸ್ಟ್ ಇದೊಂದು ಗೋಮಯ ಖಂಡ ಇದೆ ಸರ್. ಇದು ಬಹುತೇಕ ಇದಕ್ಕಿಂತ ಇದು ಸ್ವಲ್ಪ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸಿದೀವಿ. ಇದು ಅಗ್ನಿಹೋತ್ರ ಮಾಡೋದಕ್ಕೆ ನಾವು ಬಳಸ್ತೀವಿ ಸರ್. ಅಗ್ನಿಹೋತ್ರ ಏನಕ್ಕೆ ಅಂದ್ರೆ ಸರ್, ಭೂಪಾಲಲ್ಲಿ ಆಯಿಲ್ ಗ್ಯಾಸ್ ಆಯ್ತು ಸರ್. ಇಡೀ ಆ ಊರಲ್ಲಿ ಇದ್ದವೆಲ್ಲ ಸಾಯ್ತಾ ಬಂದು, ಬಟ್ ಒಂದು ಕುಟುಂಬದಲ್ಲಿ ಯಾರು ಸತ್ತಿಲ್ಲ. ಏನಕ್ಕೆ ಅಂತ ನೋಡಿದಾಗ ಆ ಮನೇಲಿ ಪ್ರತಿದಿನ ನಿತ್ಯ ಅಗ್ನಿಹೋತ್ರ ಮಾಡ್ತಿದ್ರಂತೆ. ಪ್ರತಿದಿನ ಅಗ್ನಿಹೋತ್ರ ಮಾಡ್ತಿದ್ವು ಅಂದ್ರೆ ಆ ಪಾಯ್ಸನ್ ಸಹ ಕನ್ವರ್ಟ್ ಮಾಡಿ ಆಕ್ಸಿಜನ್ ಆಗಿ ಮಾಡಿದ್ದು ಆ ಒಂದು ಅಗ್ನಿಹೋತ್ರದೇ. ಅದಕ್ಕೆ ಏನ್ ಮಾಡಿದ್ರೆ, ಅಷ್ಟು ನಮ್ಗೆ ಕಷ್ಟ ಆಗುತ್ತೆ ಅಗ್ನಿಹೋತ್ರ ಮಾಡಕ್ಕೆಲ್ಲ ಅಂದ್ರೆ ತುಂಬಾ ಸಿಂಪಲ್ ಸರ್. ಒಂದ್ ಚಿಕ್ಕ ತಾಮ್ರದ ಯಾವ್ದಾದ್ರು ಒಂದು ಕುಂಡ, ಹೋಮ ಕುಂಡ ಬರುತ್ತೆ. ತಾಮ್ರ ಸಿಕ್ಕಿಲ್ಲ ಅಂದ್ರೆ ಕಬ್ನದ್ದು ಓಕೆ, ಇನ್ ಕೇಸ್ ಕಬ್ನು ಸಿಕ್ಕಿಲ್ಲ ಅಂದ್ರೆ ಮಣ್ಣಿಂದ ಮಡ್ಕೆಲ್ಲದು ಓಕೆ ಸರ್. ಒಂದು 2-3 ಬೇಗಣಿ ಅದ್ರಲ್ಲಿ ಇಟ್ಟು ಸ್ವಲ್ಪ ಒಂದ್ 2 ಸ್ಪೂನ್ ಅಷ್ಟು ದೇಸಿ ಹಸುವಿನ ತುಪ್ಪ ಹಾಕಿ, 4 ಅಕ್ಕಿ ಕಾಳು ಸರ್, ಯಾವ್ದು ಅನ್ಪಾಲಿಶ್ಡ್ ರೈಸ್ ಹಾಕಿ, ಇಲ್ಲ ಬೇಡ ಅಂದ್ರೆ ಭತ್ತ ಹಾಕೋದೇ ಇನ್ನೂ ಉತ್ತಮ. ಇದನ್ನ ಹಾಕಿ ನೀವು ಬೆಂಕಿ ಹಚ್ಚಿದಾಗ ಈ 3 ಬರ್ನ್ ಆದಾಗ ನಮ್ಗೆ ಬರುವಂತ ಹೊಗೆ ಏನ್ ಮಾಡುತ್ತೆ ಅಂದ್ರೆ ಅದು ಸುತ್ತ ಇರುವಂತ ಆಕ್ಸಿಜನ್ ನ ಪ್ಯೂರಿಫೈ ಮಾಡುತ್ತೆ ಸರ್. ಅದು ವಾತಾವರಣದಲ್ಲಿ ಆಕ್ಸಿಜನ್ ಒಂದೇ ಅಲ್ಲ, ಗಾಳಿಯಲ್ಲಿ ಎಷ್ಟೋ ಇದೆ, ಅವನ್ನೆಲ್ಲ ಪ್ಯೂರಿಫೈ ಮಾಡುತ್ತೆ ನಿಮಗೆ. ಆಮೇಲೆ ಇನ್ನೊಂದೇನಂದ್ರೆ, ಅಗ್ನಿಹೋತ್ರ ಆಗೋ ಮನೆಯಲ್ಲಿ ಶಾಸ್ತ್ರನೇ ಹೇಳುತ್ತೆ, ಮನೆಯಲ್ಲಿ ನಿಮ್ಗೆ ನೆಗೆಟಿವ್ ಎನರ್ಜಿ ಇರಲ್ಲ, ಲಕ್ಷ್ಮಿ ವಾಸಿಸ್ತಾಳೆ ಅಂತ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಅಗ್ನಿಹೋತ್ರ ಮಾಡ್ಬೋದು. ಇಲ್ಲ ನಮ್ಗೆ ಅಗ್ನಿಹೋತ್ರ ಮಾಡಕ್ ಕಷ್ಟ ಆಗ್ತಿದೆ ಅಂದ್ರೆ ಇದೊಂದು ಧೂಪ್ ಬತ್ತಿ ಅದು ಹಚ್ಬೋದು. ಇದು ಧೂಪಕ್ಕೆ ಸಮಾನವಾಗಿರುತ್ತೆ ನಿಮ್ಗೆ, ಧೂಪ್ ಸ್ಟಿಕ್ಕು. ಇದು ಮುಗಿದ್ಮೇಲೆ ಸರ್, ನೆಲ ಒರೆಸೋದಕ್ಕೆ ಅಂತ ಹೋದ್ರೆ ಗೋ ಅರ್ಕ ಇಸ್ ಎ ಬೆಸ್ಟ್ ಸರ್. ಫಸ್ಟ್ ಎಲ್ಲ ಗೋಮೂತ್ರದಲ್ಲೇ ನಾವು ನೆಲ ಒರೆಸ್ತಾ ಇದ್ವಿ. ಇವತ್ತು ಗೋ ಅರ್ಕದಲ್ಲಿ ಗೋಮೂತ್ರದೇನಾಯ್ತು, ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಘಾಟ್ ಆಗಿರುತ್ತೆ ಅಂತ ಗೋ ಅರ್ಕಕ್ಕೆ ಟರ್ನ್ ಅದು. ಬಟ್ ಗೋಮೂತ್ರದಷ್ಟು ಪವರ್ಫುಲ್ ಅಲ್ಲ ಅಂದ್ರೂ ಗೋ ಅರ್ಕನು ಇಸ್ ತುಂಬಾ ಬೆಟರ್. ನಮ್ಗೆ ಆ ಸ್ಮೆಲ್ ಬರಲ್ಲ, ಬಟ್ ಅದಲ್ಲಿರುವಂತ ಗುಣಗಳೆಲ್ಲ ಇದ್ದಿರುತ್ತೆ, ನೆಲ ಒರ್ಸಕ್ ಬೆಟರ್. ಅದ ನಾವೇನ್ ಮಾಡಿದೀವಿ ಅಂದ್ರೆ, ತುಂಬಾ ದಿನಗಳಿಂದ ಈ ಫಿನೈಲ್ ನಲ್ಲಿ ಒರೆಸಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆ ಫಿನೈಲ್ ಸ್ಮೆಲ್ ನಮಗ್ ಬಡ್ದಿಲ್ಲ ಅಂದ್ರೆ ನೆಲ ಕ್ಲೀನ್ ಆಗಿಲ್ಲ ಅನ್ನೋ ಒಂದು ಫೀಲ್ಗೆ ಹೋಗ್ಬಿಡ್ತೀವಿ. ಫಿನೈಲ್ ಯಾವತ್ತು ಸರ್ ನೀರಿನ ಜೊತೆ ಬೆರೆಯಲ್ಲ ಸರ್.
ಫಿನೈಲ್ ನೀರಿನ ಜೊತೆ ಬೆರೆಯಲ್ಲ. ಆ ನೀರಿನ ಜೊತೆ ಬೆರೆಯೋದಕ್ಕೆ ಕೆಲವೊಂದಷ್ಟು ಕೆಮಿಕಲ್ ಯೂಸ್ ಮಾಡ್ತಾರೆ. ಫಿನೈಲ್ ಬಂದು ಪೈನ್ ಆಯಿಲ್ ಅನ್ನೋ ಒಂದು ಮರದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿತಾರೆ ಸರ್. ಇದು ಟರ್ಕಿ ರೆಡ್ ಆಯಿಲ್. ಟರ್ಕಿ ರೆಡ್ ಅನ್ನೋ ಒಂದು ಟ್ರೀಯಿಂದ ತೆಗೆದ್ರೆ ಅದೆರಡು ಮಿಕ್ಸ್ ಮಾಡಿದ್ರೆ ಅದು ನೀರಿನ ಜೊತೆ ಬೆರೆಯುತ್ತೆ. ಬಟ್ ತುಂಬಾ ಜನ ಟರ್ಕಿ ರೆಡ್ ಆಯಿಲ್ ಜೊತೆ ಮಿಕ್ಸ್ ಮಾಡಕ್ ಹೋಗಲ್ಲ ಸರ್. ಸಾಫ್ಟ್ ಸೋಪು, ಓಲಿಕ್ ಆಸಿಡ್, ಯಾಕಂದ್ರೆ ಫಿನೈಲ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಬೇಕು, ನಮಗೆ ಫ್ರೇಗ್ರೆನ್ಸ್ ಚೆನ್ನಾಗಿ ಬರಬೇಕು ಅಂತ ಸಾಫ್ಟ್ ಸೋಪು, ಓಲಿಕ್ ಆಸಿಡ್ ಇಂತ ಒಂದಷ್ಟು ಹಾರ್ಮ್ಫುಲ್ ಕೆಮಿಕಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಇದು ಯಾವತ್ತೂ ವಾತಾವರಣಕ್ಕೆ ಒಳ್ಳೇದಲ್ಲ ಸರ್ ಇದು. ಆಮೇಲೆ ಇನ್ನೊಂದು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಗೋವರ್ಕದಲ್ಲಿ ಕೆಲವೊಂದು ಪ್ರೋಸೆಸ್ ಇದೆ ಸರ್. ಅದನ್ನ ಮಾಡಿ ಇಷ್ಟು ಟೆಂಪರೇಚರ್ ಅಲ್ಲಿ ನಾವು ಫಿನೈಲ್ ಜೊತೆ ಗೋವರ್ಕನ್ ಇಟ್ಟು ವಾಟರ್ ಇಟ್ಟು ಬೇಯಿಸ್ತಾ ಇದು ಕುದಿಸಿದಾಗ ಅದು ಕಂಪ್ಲೀಟ್ ಆಗಿ ಡೈಲ್ಯೂಟ್ ಆಗುತ್ತೆ. ಎಲ್ಲ ಟರ್ಕಿ ರೆಡ್ ಆಯಿಲ್ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಬಟ್ ನಾವು ಫಿನೈಲ್ ನ ಗೋವರ್ಕದಲ್ಲಿ ಒಂದು ಟೆಂಪರೇಚರ್ ಇಟ್ಟು ಇಷ್ಟು ಗಂಟೆಗಳ ಕಾಲ ಕುದಿಸಿದಾಗ ಅದು ಕಂಪ್ಲೀಟ್ ಆಗಿ ಡೈಲ್ಯೂಟ್ ಆಗುತ್ತೆ. ಅದನ್ನ ಫಿನೈಲ್ ನ ಬಳಸಿ ಗೋ ಅರ್ಕನ್ನು ಬಳಸಿ ಗೋ ಫಿನೈಲ್ ಅಂತ ನಾವು ತಯಾರಿಸಿದೀವಿ. ಇದು ತುಂಬಾ ಒಳ್ಳೇದಾಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪಾತ್ರೆ ತೊಳೆಯೋದು ಸರ್. ನಾನು ಹೇಳಿದೆ ಪಾತ್ರೆ ತೊಳೆಯೋದಕ್ಕೆ ಇವತ್ತು ತುಂಬಾ ಬೇರೆ ಬೇರೆ ತರ ಹೊಸ ಹೊಸ ಪ್ರಾಡಕ್ಟ್ ಬರ್ತೀರಾ ಬಳಸ್ತಾನೆ ಇದೀವಿ. ಬಟ್ ಅದರಿಂದ ಇದೊಂದು ಅಬ್ಸರ್ವ್ ಮಾಡಿ, ನಾನು ಅವಾಗ್ಲೇ ಹೇಳಿದ್ನಲ್ಲ ಸರ್ ನಿಮ್ಗೆ, SLS SLES ಇಲ್ದೇ ಅಂತ ಪ್ರಾಡಕ್ಟ್ ಯಾವುದೇ ಇದು ನೀವು ತಗೊಳ್ಳಿ ಸರ್. ಬಟ್ ಅದು ಇಲ್ದೇ ಅಂತ ಯಾವ ಪ್ರಾಡಕ್ಟ್ ಬರ್ತಿಲ್ಲ. ನಮ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರೆ ಸರ್, ಅದ್ಯಾವುದೋ ಬೂತ್ ಕನ್ನಡಿಯಲ್ಲಿ ಫಸ್ಟ್ ಈಗ ಅದ್ರಲ್ಲಿ ತೊಳೆದಿದ ತಕ್ಷಣ ಅದ್ರಲ್ಲಿರುವಂತ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಯ್ತು ಅಂತ ತೋರಿಸ್ತಾರೆ ಸರ್. ನಾವು ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾಸ್ ಇದೆ, ಬ್ಯಾಡ್ ಬ್ಯಾಕ್ಟೀರಿಯಾನೇ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ಬ್ಯಾಡ್ ಜೊತೆ ಗುಡ್ನು ಸಾಯಿಸ್ಬಿಡುತ್ತೆ. ಆಯ್ತು, ಓಕೆ, ಕೊನೆಗೆ ಎಲ್ಲ ಕ್ಲಿಯರ್ ಆಯ್ತು ಅಂತ ಯೋಚನೆ ಮಾಡೋಣ ಅಂದ್ರೆ ಅದು ಇಲ್ಲ. ಯಾಕಂದ್ರೆ ಕೆಮಿಕಲ್ ಪಾರ್ಟಿಕಲ್ಸ್ ಎಲ್ಲ ಅದ್ರಲ್ಲೇ ಇರುತ್ತೆ. ನೀವು ಒಂದು ಅಬ್ಸರ್ವ್ ಮಾಡಿ ಸರ್, ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೀರೆಲ್ಲ ತೊಳೆದ್ಮೇಲೆ ಅಬ್ಸರ್ವ್ ಮಾಡಿ ಸರ್, ಏನ್ ನೀವು ಜೆಲ್ಲಲ್ಲಿ ತೊಳೆದಿರೋ ಸ್ಮೆಲ್ ಆಗೇ ಇರುತ್ತೆ. ಮತ್ತೆ ಇನ್ನು ಕೆಮಿಕಲ್ ಪಾರ್ಟಿಕಲ್ಸ್ ಎಲ್ಲೋಯ್ತು ಸರ್, ಅಲ್ಲೇ ತಾನೇ ಇದೆ. ಆ ಕೆಮಿಕಲ್ ಪಾರ್ಟಿಕಲ್ಸ್ ಅಲ್ಲೇ ಮತ್ತೆ ನಾವು ಅನ್ನ ಹಾಕಂತೀವಿ, ಅದು ಇದು ಹಾಕೊಂಡ್ ತಿಂದಾಗ ಡೈರೆಕ್ಟ್ ಹೊಟ್ಟೆ ಒಳಗೆ ಹೋಗುತ್ತೆ ಸರ್. ನಿಜ ಹೇಳ್ಬೇಕಂದ್ರೆ ಬ್ಯಾಕ್ಟೀರಿಯಾಗಿಂತ ಡೇಂಜರ್ ಈ ಕೆಮಿಕಲ್ ಪಾರ್ಟಿಕಲ್ಸ್ ಸರ್. ಯಾವತ್ತಾಗ್ಲಿ ನಮ್ಮ ಡೈಜೆಷನ್ಗೆ ಒಳಗೆ ಗಟ್ ಬ್ಯಾಕ್ಟೀರಿಯಾಸ್ ಇರಬೇಕು ಸರ್. ಆ ಕೆಮಿಕಲ್ ಪಾರ್ಟಿಕಲ್ಸ್ ಗಟ್ ಬ್ಯಾಕ್ಟೀರಿಯಾಸ್ನೇ ಇವತ್ತು ತಿಂದು ಸಾಯಿಸಿ ಬಿಸಾಕುತ್ತೆ. ನಮಗೆ ಡೈಜೆಷನ್ ಆಗೋದಕ್ಕೂ ಸಮಸ್ಯೆ. ಅದಕ್ಕೆ ಏನ್ ಮಾಡಿದೀವಿ, ನಾನು ಹೇಳಿದ್ನಲ್ಲ ಸರ್, ಕೊಬ್ಬರಿ ಎಣ್ಣೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಸೋಪ್ ಆಗುತ್ತೆ ಅಂತ. ಸೋಡಿಯಂ ಹೈಡ್ರಾಕ್ಸೈಡ್ ನೀವು ಕೆಮಿಕಲ್ ಅನ್ಬೋದು, ಬಟ್ ಸೋಡಿಯಂ ಹೈಡ್ರಾಕ್ಸೈಡ್ ಬಂದು ಈ ಉಪ್ಪು ನೀರು ಆಗುವಂತ ಮಣ್ಣಿಂದ ತೆಗಿತಾರೆ ಸರ್. ಅದು ಯಾವಾಗ ಒಂದು ಎಣ್ಣೆ ಜೊತೆ ಡೈಲ್ಯೂಟ್ ಆಗುತ್ತೋ, ಅದರಲ್ಲೂ ಕೊಬ್ಬರಿ ಎಣ್ಣೆ ಜೊತೆ ಡೈಲ್ಯೂಟ್ ಆದಾಗ ಕಂಪ್ಲೀಟ್ ಆಗಿ 3 ದಿನದಲ್ಲಿ ತನ್ನ ಗುಣನೆಲ್ಲ ಕಳ್ಕೊಬಿಡುತ್ತೆ ಸರ್. ಅಲ್ಲೇನಾಗುತ್ತೆ, ಹೇಗಾಗುತ್ತೆ ಅಂದ್ರೆ ಇವಾಗ ಹಾಲಿಗೆ ನಾವು ಹಾಕಿದಾಗ ಅದು ಹೇಗೆ ಮೊಸರಾಗುತ್ತೋ, ಅವಾಗ ಇದು ಹಾಲಲ್ಲ ಮೊಸರು, ಅದು ಬೇರೆ ರೂಪಕ್ಕೆ ಪರಿವರ್ತನೆ ಆಯ್ತು. ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ ನ ನಾವು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಿದಾಗ ಅದು ಬೇರೆ ರೂಪಕ್ಕೆ ಕನ್ವರ್ಟ್ ಆಗಿ 3 ದಿನದಲ್ಲಿ ತನ್ನ ಗುಣನೆಲ್ಲ ಕಳ್ಕೊಂಡು ತನ್ನ ಎಫೆಕ್ಟ್ ಎಷ್ಟಿರುತ್ತೆ ಅಂದ್ರೆ 0.01% ಅಷ್ಟೇ ಇರುತ್ತೆ ಸರ್ ಅದು. ಆಮೇಲೆ ಅದ್ರಲ್ಲಿ ಇನ್ನೊಂದು ಹೇಳದ್ ಮತ್ತೆ, ಯಾವತ್ತೇ ಕೊಬ್ಬರಿ ಎಣ್ಣೆಯಲ್ಲಿ ಸರ್ ನಾವು ಗ್ರೇಡ್ ವೈಸ್ ಡಿವೈಡ್ ಮಾಡ್ತೀವಿ ಸರ್. TFM ಅಂತ ಯಾವ್ದು 76ಗಿಂತ ಎಬೋ ಇರುತ್ತೋ ಅದು ಫಸ್ಟ್ ಗ್ರೇಡ್ ಸೋಪು. ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಿಲ್ಲ ಸರ್, ಕಾಸ್ಟ್ಲಿ ಸೋಪ್ ₹100, ₹150, ₹200, ₹250, ಯಾವ್ದು 76ಗಿಂತ TFM ಇಲ್ಲ ಸರ್. ಎಲ್ಲ ಕಡಿಮೆನೇ ಆಗೋದು. ನಾವೇನ್ ಮಾಡಿ ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಮಾಡಿದ್ವಿ. ಕೊಬ್ಬರಿ ಎಣ್ಣೆ ಸೆಲೆಕ್ಟ್ ಮಾಡೋದ್ರಲ್ಲೂ ಒಂದು ವಿಧ ಇದೆ ಸರ್. ಕೊಬ್ಬರಿ ಎಣ್ಣೆ ಹೇಗೆ ಅಂದ್ರೆ, ಈಗ ತುಂಬಾ ಜನ ಈಗ ನೀವು ಕೆಲವೊಂದು ಎಣ್ಣೆಗಳು ನಾವು ತಲೆಗೆ ಹಾಕೋದು ನಾವು ಯೂಸ್ ಮಾಡ್ತೀವಿ ಸರ್, ಅದರಿಂದ ಅಬ್ಸರ್ವ್ ಮಾಡಿ ಸರ್. ಅವು ಕುಕ್ಕಿಂಗ್ ಆಯಿಲ್ ಅಂತ ಹಾಕಿ ನಮಗೆ ಸೇಲ್ ಮಾಡ್ತಿದ್ದಾರೆ ಸರ್, ತಲೆಗೆ ಹಚ್ಕೊಳ್ಳೋ ಎಣ್ಣೆನೂ ಸಹ ಕುಕ್ಕಿಂಗ್ ಆಯಿಲ್ ಅಂತಾನೆ ಅದರಿಂದ ಇರೋದು. ಯಾವ್ದಿದು ಹೇರ್ ಆಯಿಲ್ ಅಂತ ಯಾವ್ದಲ್ಲೂ ಬರಲ್ಲ. ತುಂಬಾ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬಂದು ನಾವು ತುಂಬಾ ವರ್ಷಗಳ ಕಾಲ ಯೂಸ್ ಮಾಡ್ತೀವಂತದೊಂದು ಹೆಸರು ಹೇಳೋದ್ ಬೇಡ. ಅದರಿಂದ ಚೆಕ್ ಮಾಡಿ, ಯಾರೋ ಹೇರ್ ಆಯಿಲ್ ಅಂತ ಹಾಕ್ತಿಲ್ಲ, ಎಲ್ಲ ಕುಕ್ಕಿಂಗ್ ಆಯಿಲ್ ಅಂತಾನೆ ಹಾಕ್ತಿದ್ದಾರೆ. ಒಂದು ಮೈನ್ ಅಂದ್ರೆ ಅದ್ರಲ್ಲಿ ಗ್ಲಿಸರಿನ್ ತೆಗೆದು ಬಿಡ್ತಾರೆ ಸರ್. ಗ್ಲಿಸರಿನ್ ತೆಗೆದು ಅದು ಬೇರೆ ಬಿಸ್ನೆಸ್ ಆಗುತ್ತೆ. ನ್ಯಾಚುರಲ್ ಗ್ಲಿಸರಿನ್ ಕೋಕೋನಟ್ ಆಯಿಲ್ ಆಲ್ರೆಡಿ ಇರುತ್ತೆ ಸರ್. ನಾನು ನಿಮ್ಗೆ ಹೇಳ್ದೆ ಲಾರಿಕ್ ಆಸಿಡ್ ಬಂದು 41 to 51% ಇರುತ್ತೆ ಅಂತ. ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಇರುತ್ತೆ ಅಂದ್ರೆ ಖಂಡಿತ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಇರಲ್ಲ. ಏನಕ್ಕೆ ಅಂದ್ರೆ ಕೊಬ್ಬರಿ ಎಣ್ಣೆ ಸೆಲೆಕ್ಟ್ ಮಾಡೋದು ಒಂದು ಮೆಥಡ್ ಇದೆ. ಕೊಬ್ಬರಿ ಎಣ್ಣೆ ತೆಂಗಿನ ಮರದಿಂದ ತಾನಾಗೆ ಕಾಯಿ ಬೀಳ್ಬೇಕು ಸರ್. ಯಾವಾಗ ತಾನಾಗಿ ಕಾಯಿ ಬೀಳುತ್ತೋ, ಇವತ್ತೇನ್ ಮಾಡ್ತೇನೆ ಎಲ್ಲ ಕಡ್ದು ಕಾಯಿ ಒಟ್ಟು ಮಾಡ್ತಿದ್ದಾರೆ, ಅದು ಕೊಬ್ಬರಿ ಎಣ್ಣೆ ಪ್ರೋಸೆಸ್ ಅಲ್ಲ. ತೆಂಗಿನ ಎಣ್ಣೆಗೂ ಕೊಬ್ಬರಿ ಎಣ್ಣೆಗೂ ವ್ಯತ್ಯಾಸ ಇದೆ. ತಾನು ಬಿದ್ದಾಗ ಬಿದ್ದಿರೋದನ್ನ ನಾವು ಒಂದ್ ಕಡೆ ಇಡ್ತೀವಿ, ಎಲ್ಲೇ ಒಂದ್ ಕಡೆ ನೆರಳಲ್ಲ ಇಲ್ಲ ಬಿಸಿಲಲ್ಲಿ ಎಲ್ಲೋ ಒಂದ್ ಕಡೆ ಇರ್ತೀವಿ. ಅದರಲ್ಲಿರುವಂತ ನೀರೆಲ್ಲ ಫರ್ಮೆಂಟೆಡ್ ಆಗಿ ಆ ಕಾಯಿ ಕೊಬ್ಬರಿ ಆದಾಗ ಅವಾಗ ಮಾತ್ರ ಒಣಗ್ಬೇಕು. ಅದು ಒಣಗಿದಾಗ ಅವಾಗ ಮಾತ್ರ ಅದ್ರದ್ದು ಪಲ್ಪ್ 9 to 30 mm ಸೈಜ್ ಬರುತ್ತೆ ಸರ್. ನಾವು ಕಾಯಲ್ಲಿ ಏನ್ ಮಾಡ್ತಿದೀವಿ, ಹೊಡಿತಿದೀವಿ, ಹೊಡೆದು ಬಿಸಿಲಿಗೆ ಇಡ್ತಾ ಇದೀವಿ, ಅವಾಗ 9 to 13 mm ಸೈಜ್ ಬರಲ್ಲ ಸರ್. ಯಾವಾಗ ಅದು ತಾನಾಗಿ ಬಿದ್ದು ಅದು ಡ್ರೈ ಆಗಿ ಅದು ಫರ್ಮೆಂಟೇಶನ್ ಆಗಿ ಆ ತೆಂಗಿನಕಾಯಿ ಕೊಬ್ಬರಿಯಾಗಿ ಕನ್ವರ್ಟ್ ಆಗುತ್ತಲ್ಲ, ಅವಾಗ ಮಾತ್ರ 9 to 13 mm ಬರುತ್ತೆ. ಅದನ್ನ ನಾವು ತಗೊಂಡು ನಾಳೆ ಎಣ್ಣೆ ಗಾಣಕ್ ಹಾಕ್ತಿದೀವಿ ಅಂದ್ರೆ ಇವತ್ತು 1 hour ಇದು ಒಂದು 3 ಗಂಟೆಗಳ ಕಾಲ ಅದು ನಾವು ಬಿಸಿಲಲ್ಲಿ ಇಡ್ಬೇಕು. ಅದಲ್ಲಿರುವಂತ ಇನ್ನೊಂದು ಏನೊಂದು 10% ವಾಟರ್ ಕಂಟೆಂಟ್ ಇರುತ್ತೋ, ಮಾಯಿಶ್ಚರೈಸ್, ಅವೆಲ್ಲ ಕ್ಲಿಯರ್ ಆಗಿ ಕಂಪ್ಲೀಟ್ ಆಯಿಲ್ ಸಿಗುತ್ತೆ. ಇದನ್ನ ನಾವು ಗಾಣಕ್ ಹಾಕ್ಬೇಕು. ಎತ್ತಿನ ಗಾಣಕ್ ಹಾಕೋದೇ ಬೆಟರ್. ಅದೇ ಇವತ್ತೆಲ್ಲೂ ಎತ್ತಿನ ಗಾಣ ಇಲ್ಲ. ಇವಾಗ ಏನಿದೆ ಕೋಲ್ಡ್ ಪ್ರೆಸ್ ಆಯಿಲ್ ರೋಟ್ರಿ ಅಂತ ಇದೆಯಲ್ಲ ಸರ್, ಅದು ಅಷ್ಟೇ ನಿಮಿಷಕ್ಕೆ 42ರಿಂದ 45 ರೌಂಡ್ ಅಷ್ಟೇ ತಿರುಗಬೇಕು ಸರ್. ಅದಕ್ಕಿಂತ ಜಾಸ್ತಿ ತಿರುಗಿದ್ರೂ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಪ್ರೊಡ್ಯೂಸ್ ಆದಾಗ್ಲೂ ಅದರಲ್ಲಿರುವಂತ ಕೆಲವೊಂದು ಸೂಕ್ಷ್ಮ ಜೀವಿಗಳು ಸತ್ತೋಗುತ್ತೆ.
ಅದ್ರಲ್ಲಿ ಆ 42ರಿಂದ 45 ಸುತ್ತಬೇಕು, ಇಲ್ಲ 42ಗಿಂತ ಒಳಗೆ ಸುತ್ತೋದು ಉತ್ತಮ. ತೆಂಗಿಂದ ಆದ್ರೆ ಸರ್, ಎತ್ತಿನ ಗಾಣದ ಎಣ್ಣೆ ಆದ್ರೆ 10ರಿಂದ 15 ರೌಂಡ್ ಅಷ್ಟೇ ಸುತ್ತೋದು. ರೋಟ್ರಿ ಆದ್ರೆ 42ರಿಂದ 45 ಇಷ್ಟೊಳಗೆ ಆಗ್ಬೇಕು. ಆದ್ರೆ ಇವತ್ತಿರುವಂತದ್ದೇನೋ ನಿಮಿಷಕ್ಕೆ 72 ಸುತ್ತುತ್ತೆ. ಆ ಎಣ್ಣೆನೆ ಬಿಸಿ ಇರುತ್ತೆ. ಆಮೇಲೆ ಇವತ್ತು ಕೆಲವೊಂದು ಚಿಕ್ಕ ಚಿಕ್ಕ ಮಷೀನ್ಗಳು ಬಂದಿದಾವೆ. ನಾವು ಮನೇಲೆ ಇಟ್ಕೊಂಡು ನೀವು ತೆಂಗಿನಕಾಯಿ ಹಾಕಿದ್ರೆ ತೆಂಗಿನ ಎಣ್ಣೆ ಬರುತ್ತೆ, ಯಾವ್ದು ಹಾಕುದು ಅದು ಎಣ್ಣೆ ಬರುತ್ತೆ ಅಂತ ತೋರಿಸ್ತಿದ್ದಾರೆ. ಚೆಕ್ ಮಾಡ್ಲಿ ಸರ್, ಅದು ಎಣ್ಣೆ ಎಷ್ಟಿರುತ್ತೆ ಅಂದ್ರೆ ಈಟ್ 240 ಇಟ್ಟಿರ್ತಾರೆ ಸರ್. ಅದು ಎಣ್ಣೆಯಾಗಿ ಬರ್ಬೇಕಾದಲ್ಲಿ ಅಂತ ನ್ಯೂಟ್ರಿಷನ್ಸ್ ಎಲ್ಲ ಸತ್ತೋಗಿರುತ್ತೆ. ಬಹುತೇಕ ಒಂದು 70% ಸತ್ತೋಗಿ, ಒಂದು 30% ಅಷ್ಟೇ ನಾವು ತಗೋತಿರೋದು. ಬಟ್ ಅಂತರದಲ್ಲಿ ನಮ್ಗೆ ಲಾರಿಕ್ ಆಸಿಡ್ 41 to 51% ಇರಲ್ಲ ಸರ್. ಯಾವಾಗ ನಾವು ಈ ಗಾಣದಲ್ಲಿ ತೆಗಿತೀವಿ ಇಲ್ಲ ರೋಟಿಯಲ್ಲಿ ತೆಗಿತೀವೋ ಅದ್ರಲ್ಲಿ ಮಾತ್ರ ಲಾರಿಕ್ ಆಸಿಡ್ 41 to 51% ಇರುತ್ತೆ. ಅಂತ ಕೊಬ್ಬರಿ ಎಣ್ಣೆಯಿಂದ ನಾವು ಅದು ಕೊಬ್ಬರಿ ಎಣ್ಣೆ ತಗೋಬೇಕು. ಅಂತ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ಮಾತ್ರ TFM ಎಬೋ 76 ಬರುತ್ತೆ ನಮ್ಗೆ, ಇಲ್ಲಾಂದ್ರೆ ಅಷ್ಟು ಬರಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಪಾತ್ರೆ ತೊಳೆಯೋದಕ್ಕೆ ನಾವೆಲ್ಲಾನು ಸರ್ ಹಿಂದಿನ ಕಾಲದಲ್ಲಿ ಬೂದಿ ಬಳಸ್ತಾ ಇದ್ವಿ ಸರ್. ಅವಾಗ ನಮ್ಗೆ ಯಾವ್ದೇ ರೀತಿ ಕಾಯಿಲೆ ಇಲ್ಲ ಸರ್. ನಿಜವಾಗ್ಲೂ ಬೂದಿ ಇಸ್ ಎ ಬೆಸ್ಟ್ ಪಾತ್ರೆ ತೊಳೆಯೋದಕ್ಕೆ. ಬಟ್ ನಾವು ಬಳಸಲ್ಲ. ಏನಕ್ಕೆ? ಅವಾಗ ತುಂಬಾ ಗಿಡ ಮರಗಳಿದ್ವು, ಎಲ್ಲರೂ ಒಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ವು, ಬೂದಿ ಎಲ್ಲರಿಗೂ ಈಸಿಯಾಗಿ ಸಿಗ್ತಾ ಇತ್ತು. ಆಮೇಲೆ ಇನ್ನೊಂದ್ ಎಲ್ಲರ ಮನೇಲೂ ಹಸುಗಳು ಇರ್ತಾ ಇದ್ವು. ಆ ಗೋಮಯನ ತೆಗ್ದು ಗೋಡೆಗಳಿಗೆ ಒಡೆಯೋರು, ಬೇಗಣಿ ಒಣಗ್ಲಿ ಅಂತ. ಅದನ್ನ ತಗೊಬಂದು ಅಣ್ಸಿಡ್ತಿದ್ರು. ಅದನ್ನ ತಗೊಬಂದು ಒಲೆ ಗಿಡೋರು, ಆ ಒಲೆ ಬೂದಿ ತಗೊಳ್ಳೋರು, ಪಾತ್ರೆ ತೊಳೆಯಕ್ ಬಳಸೋರು, ಅಲ್ಲಿ ತಿಕ್ಕಕ್ ಬಳಸೋರು, ಎಲ್ಲ ಬಳಸೋರು. ಅವಾಗ ನಿಜವಾಗ್ಲೂ ತುಂಬಾ ಆರೋಗ್ಯ ಚೆನ್ನಾಗಿತ್ತು ಸರ್. ಯಾಕಂದ್ರೆ ಅದರಲ್ಲೂ ಆ ಬೂದಿಯಲ್ಲೂ ಕೆಲವೊಂದು ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ಸ್ ಇಂತ ಎಲ್ಲ ಒಂದು ಗುಣಗಳಿದೆ. ಅದರಲ್ಲೂ ಒಂತ ಸೂಕ್ಷ್ಮ ಜೀವಿಗಳಿದಾವೆ. ಇವತ್ತು ಅದು ಬಳಸ್ತಾ ಇಲ್ಲ. ಪಾತ್ರೆ ತೊಳೆಯೋದಕ್ಕೆ ಬೂದಿ ಆಗ್ಲಿ ಚಾರ್ಕೋಲ್ ಆಗ್ಲಿ ಆ ಜಿಗಿಟಂಶ ಎಲ್ಲ ಅಳಿಯುತ್ತೆ ಸರ್. ಅದಕ್ಕೆ ನಾವೇನ್ ಮಾಡಿದ್ವಿ, ಇದೇ ತೆಂಗಿನ ಎಣ್ಣೆ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ, ಈ ಪೌಡರ್ ಹಾಕಿ, ಈ ಬೂದಿ ಹಾಕಿ, ಇದಕ್ಕೇನಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿದ್ ಕೆಲಸ ಮಾಡ್ಬೇಕು ಅಂತ ನಿಂಬೆ ಹಣ್ಣಿನ ಸಿಪ್ಪೆ ಹಾಕಿ, ಆಮೇಲೆ ಅದ್ರಲ್ಲಿ ಸೀಗೆಕಾಯಿ ಪುಡಿ ಹಾಕಿ, ಅಂಟೊಳಕಾಯಿ ಪುಡಿ ಹಾಕಿ ಇವೆಲ್ಲ ಮಾಡಿದೀವಿ. ಎಂತ ಜಿಡ್ಡಿದ್ದು ತೆಗೆದು ಈಸಿಯಾಗಿ ಹಾಕುತ್ತೆ ಸರ್. ಇದರಿಂದ ತೊಳೆಯೋದ್ರಿಂದ ಯಾವ್ದೇ ರೀತಿ ಕೆಮಿಕಲ್ ಪಾರ್ಟಿಕಲ್ಸ್ ನಿಮಗೆ ತಟ್ಟೆಲಿ ಉಳ್ಕೊಳ್ಳಲ್ಲ. ಉಳ್ಕೊಂಡು ಕೊಬ್ಬರಿ ಎಣ್ಣೆ ಯಾವ್ದಾದ್ರು ಪಾರ್ಟಿಕಲ್ಸ್ ಉಳ್ಕೋಬಹುದು. ಬಟ್ ಅದು ಹೊಟ್ಟೆ ಒಳಗೆ ಹೋದು ನಮ್ಗೆ ಯಾವ್ದೇ ತರ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಎಷ್ಟೋ ಜನ ಪಾತ್ರೆ ತೊಳೆದ್ರು ಸರ್ ಕೈಯಲ್ಲಿ ನೊರೆ ಹಾಗೆ ಬರ್ತಾರೆ ಕೂಡ ಅದರಲ್ಲಿ ಅದೊಂಥರ ಆಯಿಲಿ ತರ ಇದ್ದೇ ಇರುತ್ತೆ ಕೈಯಲ್ಲಿ. ನೀವು ಒಂದ್ ಅಬ್ಸರ್ವ್ ಮಾಡಿ ಸರ್, ಬೇರೆ ಸೋಪ್ಗಳು 4 ಮೈಗೆ ಹಾಕಿ ತಿಕ್ಬೇಕು ಸರ್. ಈ ಕೊಬ್ಬರಿ ಎಣ್ಣೆಲಿ ಮಾಡಿ ಸೋಪ್ ನೀವು ತಿಕ್ಬೇಕಾಗಿಲ್ಲ ಸರ್. ಸುಮ್ನೆ ಸೋಪ್ ತಗೊಂಡ್ರಿ, ಕೈ ತೇವ ಮಾಡ್ಕೊಂಡು ಈ ಗುಜ್ಬಿಟ್ಟಿಗೆ ಇಟ್ಬಿಟ್ಟು ಗುಜ್ಜಿ ಸರ್, ಒಳ್ಳೆ ಫಾರ್ಮ್ ಬರುತ್ತೆ. ಮಖ ಫುಲ್ಲು ತೊಳ್ಕೊಬಹುದು. ಒಂದ್ಸಾರಿ ಮತ್ತೆ ಇನ್ನೊಂದ್ಸಾರಿ ಈಗ ತಗೊಂಡ್ರಿ, ಈ ಗುಜ್ಜುದ್ವಿ 2 ಕೈ ತೊಳ್ಕೊಬಹುದು ನೀಟಾಗಿ. ಮತ್ತೆ ಈ ಗುಜ್ಜುದ್ವಿ ಮೈ ಪೂರ್ತಿ ತೊಳ್ಕೊಬಹುದು. ಇನ್ನೊಂದ್ಸಾರಿ ಗುಜ್ಜಿದೆ ಕಾಲ್ ಪೂರ್ತಿ ತೊಳ್ಕೊಬಹುದು. ಅಷ್ಟು ಫಾರ್ಮ್ ಬರುತ್ತೆ ಸರ್. ಒಂದೇನಂದ್ರೆ ಇದು ಒಂದು ಬೇಗ ಸೋಪ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಸ್ವಲ್ಪ ಬೇಗ ಕರಗುತ್ತೆ ಅಂತ. ಏನಕ್ಕೆ ಯಾವ್ದೇ ರೀತಿ ನಾವು ಹಾರ್ಮ್ಫುಲ್ ಕೆಮಿಕಲ್ಸ್ ಯಾವ್ದು ಹಾಕಿಲ್ಲ ಸರ್. ಅದು ಗಟ್ಟಿಯಾಗೋದಕ್ಕೆ ಯಾವ್ದೇ ತರ ನಾವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಮಾಡ್ಬೇಕು ಅಂತ ಮಾಡಿದೀವಿ. ಏನಿಲ್ಲ ಸರ್, ಈ ಗಿಡ ಸೋಪ್ನ ಈಗಿಟ್ರೆ ಸಾಕು ಸರ್. ಈ ಗಿಡ ಸೋಪು ಈಗಿಡಿ. ಯಾಕಂದ್ರೆ ಆ ಸೋಪ್ ಬಾಕ್ಸ್ ಅಲ್ಲಿ ನೀರಿನ ಅಂಶದ ತೇವದಲ್ಲಿ ಇಟ್ಟಿರ್ತೀವಿ. ಈಗ ಇಟ್ಟಾಗಿದ್ ಕೆಳಗೆದೆಲ್ಲ ತೇವ ಕರ್ಗಕ್ ಸ್ಟಾರ್ಟ್ ಆಗುತ್ತೆ. ಈಗಿಟ್ರೆ ಸ್ವಲ್ಪನೇ ಇರುತ್ತೆ. ಹೆಂಗಿಲ್ಲ ಅಂದ್ರೆ ಒಬ್ರಿಗೆ ಒಂದು 25-30 ದಿನ ತನಕ ಒಬ್ಬರು ಬಳಸಿದ್ರೆ ಈ ಸೋಪ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಅದೇ ರೀತಿ ಇದು ಡಿಶ್ ವಾಶ್ ಬಾರು ಅದೇ ರೀತಿ ಮಾಡಿದೀವಿ. ನೆಕ್ಸ್ಟ್ ಅದು ಅದಾಗ ಸರ್ ಇಂಗ್ವಟಿ ಅಂತ ಸರ್. ಇದು ಪಂಚಗವ್ಯದಿಂದಾನೇ ಕೆಲವೊಂದು ಪಂಚಗವ್ಯ ಬಳಸಿ ಕೆಲವೊಂದು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ನಾವು ಮಾಡಿರೋದು ಸರ್. ಇವತ್ತು 10ರಲ್ಲಿ 7 ಜನಕ್ಕೆ ಗ್ಯಾಸ್ಟ್ರಿಕ್ ಸರ್. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೋತಾನೆ ಇರ್ತಾರೆ. ಎಲ್ಲಿ ತನಕ ತಗೋಬೇಕು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಸರ್? ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಓಕೆ, ಆ ಟೈಮಲ್ಲಿ ನಾವು ತಗೊಂಡ್ವಿ, ನಮ್ಮಲ್ಲಿ ಏನ್ ಮಾಡ್ತು, ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ತು. ಮತ್ತೆ ನಾಳೆಗೆ ಹೇಗೇನ್ ತಗೋ. ಯಾವತ್ತು ನಾವು ಬಳಸುವಂತ ಮೆಡಿಸನ್ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೇಕಲ್ವಾ ಸರ್? ಇದೇನಾಗುತ್ತೆ ಇಂಗ್ವಟಿ ಸರ್. ಇದ್ರಲ್ಲಿ ನಾನು ಹೇಳಿದ್ನಲ್ಲ ಸರ್ ನಿಮ್ಗೆ, ಇದರಲ್ಲಿ ಬಳಸುವಂತ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸರ್. ಇದನ್ನ ಊಟಕ್ಕಿಂತ ಒಂದು 5 ನಿಮಿಷ ಮುಂಚೆ ತಗೊಳ್ಳಿಲ್ಲ, ಊಟ ಆದ್ಮೇಲೆ ಒಂದು 5 ನಿಮಿಷ ತಗೊಳ್ಳಿ ಸರ್. ಇದ್ರಲ್ಲಿ ಬಳಸುವಂತ ಕೆಲವೊಂದು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ನಾನು ಅವಾಗಲೇ ನಿಮ್ಗೆ ಟೇಸ್ಟ್ ಬರ್ಡ್ಸ್ ಇಂಪ್ರೂವ್ ಆಗುತ್ತೆ ಅಂತ. ಚಾಕ್ಲೇಟ್ ಚೀವ್ ಮಾಡ್ತಾ ಬನ್ನಿ ಸರ್, ನಾಲ್ಗೆಲ್ಲ ಟೇಸ್ಟ್ ಬರ್ಡ್ಸ್ ಇಂಪ್ರೂವ್ ಮಾಡುತ್ತೆ. ಹಾಗೆ ನುಂಗಿ ಸರ್, ಒಳಗೆ ಹೋಗಿ ಸರ್. ಇದು ಗ್ಯಾಸ್ಟ್ರಿಕ್ ಕ್ಲಿಯರ್ ಮಾಡುತ್ತೆ. ಕರಳಲ್ಲಿ ಗಟ್ ಬ್ಯಾಕ್ಟೀರಿಯಾಸ್ ನ ಇಂಪ್ರೂವ್ ಮಾಡುತ್ತೆ ಸರ್. ಇದೇನ್ ಮಾಡುತ್ತೆ ಅಂದ್ರೆ ನೀವು ತಗೊಂತ ಹೋದ್ರೆ ಕ್ರಮೇಣ ಕರಳಲ್ಲಿ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗ್ತಾ ಇದ್ರೆ ನಿಮಗೆ ಫ್ಯೂಚರ್ಲಿ ಗ್ಯಾಸ್ಟ್ರಿಕ್ ಬರದೇ ಕಾಪಾಡುತ್ತೆ. ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ. ಬಟ್ ನಾವು ತಗೊಳ್ಳೋಂತ ಟ್ಯಾಬ್ಲೆಟ್, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಎಷ್ಟು ಡೈಜೆಷನ್ ಪವರ್ ಇಂಪ್ರೂವ್ ಮಾಡ್ತಾ ಇದೆ, ಗಟ್ ಬ್ಯಾಕ್ಟೀರಿಯಾಸ್ ಇದು ಜಾಸ್ತಿ ಮಾಡ್ತೀವಿ ಅಂತ ನೋಡ್ಬೇಕು. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಇಂಗ್ವಟಿ ಅಂತ ಮಾಡಿದ್ದೀವಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಅದು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇರ್ತದೆ. ಹೌದು, ಅದಕ್ಕೊಂದು ಇದು ಸೊಲ್ಯೂಷನ್. ಹೌದು ಸರ್. ಊಟ ಆದ್ಮೇಲೆ ನೈಟ್ ಮಲಗ್ಬೇಕಾದ್ರೆ ಒಂದು 2 ಹಾಕೊಂಡು ಬಾಯಲ್ಲಿ ಹಾಕೊಂಡು ಚಾಕ್ಲೇಟ್ ಚೀವ್ ಮಾಡ್ತಾ ಮಲಗ್ಲಿ ಸರ್. ಬೆಳಗ್ಗೆ ನಾರ್ಮಲ್ ಆಗಿ ಮೋಷನ್ ಆಗುತ್ತೆ ಸರ್. ನಾವು ಇವತ್ತು ತಿಂದಿರ್ತೀವಿ, ಚೆನ್ನಾಗಿ ತಿಂದ್ಬಿಟ್ಟು ವಾಶ್ರೂಮ್ ಹೋಗಿ ಕುತ್ಕೊಂಡ್ರೆ 1/2 hour ಹೊಟ್ಟೆಲಿ ಅದೆಲ್ಲ ಕ್ಲಿಯರ್ ಆಗ್ಬೇಕಂದ್ರೆ ಕುತ್ಕೋತೀವಿ. ಪ್ರೆಷರ್ ಆಗ್ತಾ ಇರ್ತೀವಿ. ಬಟ್ ಅದ್ರ ಅವಶ್ಯಕತೆ ಇಲ್ಲ. ಇದು ಕಂಪ್ಲೀಟ್ ಆಗಿ ಡೈಜೆಷನ್ ಆಗುತ್ತೆ, ಮೋಷನ್ ಅಷ್ಟೇ ನೀಟಾಗಿ ನಾರ್ಮಲ್ ಆಗುತ್ತೆ. ಅದಾದ್ಮೇಲೆ ಇದು ಅಂಗಮರ್ದನ ತೈಲ ಅಂತ ಸರ್. ನೋವಿನ ಎಣ್ಣೆ
ಇದನ್ನು ಅಷ್ಟೇ ಪಂಚಗವ್ಯ ಉತ್ಪನ್ನಗಳನ್ನ ಬಳಸಿ ಒಂದಷ್ಟು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾವು ಮಾಡಿರೋಂಥದ್ದು. ಒಂದು ಲಿಮಿಟೆಡ್ ಟೆಂಪರೇಚರ್ ಅಲ್ಲೇ ಬಾಯ್ಲ್ ಮಾಡಿ ಮಾಡ್ತೀವಿ ಸರ್. ಏನಕ್ಕೆ ಆ ಟೆಂಪರೇಚರ್ ಮಟ್ಟ ದಾಟೋದು ಇದಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಸಾಯುತ್ತೆ ಸರ್. ಅದಕ್ಕೆ ಇದು ನಾವು ಬಳಸ್ತಾ ಹೋದ್ರೆ ಕ್ರಮೇಣ ರೂಟ್ ಇಂದ ಕ್ಲಿಯರ್ ಮಾಡ್ತಾ ಬರುತ್ತೆ ಸರ್. ನಿಮ್ಗೆ ಎಂತ ಸಮಸ್ಯೆ ಆಗ್ಲಿ, ಮೂಳೆಗಾಗ್ಲಿ, ಮಸಲ್ಸ್ ಆಗ್ಲಿ, ನರಸ್ ಪ್ರಾಬ್ಲಮ್ ಆಗ್ಲಿ, ಎಲ್ಲ ನಿಮ್ಗೆ ರೂಟ್ ಇಂದ ಕ್ಲಿಯರ್ ಮಾಡ್ತಾ ಬರುತ್ತೆ. ಎಷ್ಟೋ ಜನಕ್ಕೆ ವಯಸ್ಸಾದ್ಮೇಲೆ ಹಳೆ ನೋವು ಇದ್ದದ್ದು ಹಳೆ ನೋವು ಇರುತ್ತೆ, ಹೌದು. ಚಳಿಗಾಲದಲ್ಲಿ ಎಲ್ಲ ನೋವು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಖಂಡಿತ ಸರ್. ಎಷ್ಟೋ ಟೈಮಲ್ಲಿ ನಾವು ಚಿಕ್ಕವರಾಗಿದ್ದಾಗ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದು ಇವಾಗ್ಲೂ ಸಮ್ ಟೈಮ್ಸ್ ಎಲ್ಲದು ಆಡಕ್ ಹೋದಾಗ ನೋವಾಗುತ್ತೆ ಸರ್. ಅದು ಸಹ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಸರ್. ಎಲ್ಲ ತರ ಪ್ರಾಬ್ಲಮ್ ಕ್ಲಿಯರ್ ಮಾಡುತ್ತೆ. ಆಮೇಲೆ ಇದು ಸ್ಕಿನ್ ಪ್ರಾಬ್ಲಮ್ ಸರ್, ಮಡುವೆ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಕಾಲು ಒಡೆಯೋದಾಗಿರ್ಬೋದು, ಸ್ಕಿನ್ ರ್ಯಾಶಸ್ ಆಗಿರ್ಬೋದು, ಅದಕ್ಕೆಲ್ಲ ಇದು ಬೆಸ್ಟ್ ಆಗಿ ಸರ್. ಪಂಚಗವ್ಯ ಬಳಸ್ಕೊಂಡೇ ಮಾಡಿದ್ದೀವಿ. ಇದು ಚರ್ಮ ಶೋಧಕ ಅಂತ. ಆಮೇಲೆ ಇದು ಅರ್ಜುನ ಅರ್ಕ ಸರ್. ಗೋರ್ಕದಲ್ಲಿ ಅರ್ಜುನ ವೃಕ್ಷದ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಅರ್ಜುನ ಅರ್ಕನೆ ಹಾಕಿ ಅದರಲ್ಲಿ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಸರ್. ನಮಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಇಂಥ ಸಮಸ್ಯೆಗಳು ಲೈಫ್ ಲಾಂಗ್ ನಾವು ಮೆಡಿಸಿನ್ ತಗೊಳ್ತಾನೆ ಹೋಗ್ಬೇಕು. ಬಟ್ ಇದು ಅವು ಕ್ಯೂರ್ ಮಾಡಲ್ಲ, ಒಂದು ಬ್ಯಾಲೆನ್ಸ್ ಅಲ್ಲಿ ತರ್ತಾ ಹೋಗುತ್ತೆ. ಬಟ್ ಇದು ಕ್ಯೂರ್ ಮಾಡ್ತಾ ಬರುತ್ತೆ ಸರ್. ಕ್ರಮೇಣವಾಗಿ ಬಳಸ್ತಾ ಬಂದ್ರೆ ಬ್ಯಾಲೆನ್ಸ್ ಅಲ್ಲಿ ತರ್ತಾನೆ ಕ್ಲಿಯರ್ ಮಾಡ್ತಾ ಬರುತ್ತೆ ಸರ್. ಇದು ಅರ್ಜುನ ಅರ್ಕ. ನೆಕ್ಸ್ಟ್ ತುಳಸಿ ಅರ್ಕ ಸರ್. ನಮ್ಗೆ ಕಫ ಆಗ್ಬೋದು, ಕೆಮ್ಮು ಕಟ್ಟಿರೋದಾಗಿರ್ಬೋದು, ಏನೇ ಆದ್ರೂ ಸರ್, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರಂತ ಎಲ್ಲಾ ಕಾಯಿಲೆಗಳಿಗೆ ಬೆಸ್ಟ್ ತುಳಸಿ ಅರ್ಕ ಸರ್. ಇದನ್ನ ಕ್ಲಿಯರ್ ಮಾಡ್ತಾ ಇದ್ದು ನಮ್ಗೆ ಆ ಶ್ವಾಸಕೋಶ. ಇವಾಗ ಕೋವಿಡ್ ಬಂತು, ಕೋವಿಡ್ ಬಂದಾಗ ಎಷ್ಟು ಜನ ಸತ್ತು ಅಂತ ಗೊತ್ತು. ಅದು ಮೇನ್ ಆಗಿ ಏನಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದೆ ಸರ್ ಅದು ಕೋವಿಡ್ ವೈರಸ್ ಅನ್ನೋದು. ಸೊ ಅಂತ ಬಂದಾಗ, ವೈರಲ್ ಫೀವರ್ ಬಂದಾಗ, ಅದು ಬಂದಾಗ ಎಲ್ಲಾನು ಈ ನಮ್ಗೆ ಮಳೆಗಾಲ ಆಯ್ತು ಅಂದ್ರೆ, ಬೇರೆ ಕಡೆ ಎಲ್ಲ ಚಳಿಗಾಲ ಆಯ್ತು ಅಂದ್ರೆ ನೆಗಡಿ ಸ್ಟಾರ್ಟ್ ಆಗುತ್ತೆ, ಶುರು ಆಗುತ್ತೆ. ಏನಿಲ್ಲ, ಒಂದು ಕ್ಯಾಪ್ ಅಷ್ಟಕ್ಕೆ 1-2 ಕ್ಯಾಪ್ ಸ್ಟ್ರಾಂಗ್. ಸ್ಟಾರ್ಟಿಂಗ್ ಅದ 3 ಕ್ಯಾಪ್ 4 ಕ್ಯಾಪ್ ಮಿಕ್ಸ್ ಮಾಡ್ಕೊಂಡು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಇದನ್ನ ಬೆಳಗ್ಗೆ ಒಂದು ಟೈಮ್ ಇಲ್ಲ ನೈಟ್ ಒಂದು ಟೈಮ್ ತಗೊಳ್ಳಿಲ್ಲ, ನೈಟ್ ಊಟ ಆದ್ಮೇಲೆ ಮಲಗ್ಬೇಕಾದ್ರೆ ಅವಾಗ ಒಂದು ಟೈಮ್ ತಗೊಳ್ಳಿ, ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಹರಿದ್ರ ಅರ್ಕ ಅಂತ ಸರ್, ಕಸ್ತೂರಿ ಅರಿಶಿಣದಿಂದ ಮಾಡಿರುವಂತದ್ದು. ಇದರಲ್ಲೊಂದಷ್ಟು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀವಿ. ಚರ್ಮದ ಯಾವುದೇ ಸಮಸ್ಯೆ ಇರಲಿ ಸರ್, ಎಕ್ಸ್ಟರ್ನಲ್ ಅದು ಅಪ್ಲೈ ಮಾಡ್ಕೊಂಡು ಮಲಗಿ, ಇಲ್ಲ ಇಂಟರ್ನಲ್ ತಗೊಳ್ಳಿ ಸರ್. ತುಂಬಾ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ನೆಲ್ಲ ನಮಗೆ ಕ್ಲಿಯರ್ ಮಾಡ್ತಾ ಬರುತ್ತೆ. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಇದೆ ಸರ್, ಆಯುರ್ಗಿ ಅಂತ. ದೇಸಿ ಹಸುವಿನ ತುಪ್ಪದಿಂದ ತೆಗ್ದಿರುವಂತದ್ದು ಸರ್. ಈ ತುಪ್ಪ ತೆಗೆಯೋದಕ್ಕೊಂದು ಪ್ರೋಸೆಸ್ ಇದೆ ಸರ್. ಇವತ್ತು ನಾವು ಬಳಸ್ತಾ ಇದೀವಲ್ಲ ಸರ್, ತುಂಬಾ ತುಪ್ಪ ಹೆಸರುಗಳದ್ ಬೇಡ, ಯಾವ್ದು ನಾವು ತುಪ್ಪ ತೆಗಿಬೇಕಾದ್ರೆ ಸರ್ ಒಂದು ಪ್ರೋಸೆಸ್, ಹಾಲ್ನ ಕಾಯಿಸಿ ಅದಕ್ಕೆ ಹೆಪ್ಪಾಕಿ, ಅದು ಮೊಸರಾಗಿ, ಅದನ್ನ ಕಡ್ದು ಬೆಣ್ಣೆ ತೆಗೆದು, ಬೆಣ್ಣೆನ ಅವತ್ತು ಕಾಯಿಸೋದೇ ತುಪ್ಪ. ಇದು ಪ್ರೋಸೆಸ್. ಬಟ್ ಇವತ್ತು ನಾವು ಬಳಸುವಂತ ತುಪ್ಪ ಎಲ್ಲ ಯಾವ್ದು ಎಪ್ಪಾಕಿ ಮಾಡ್ತಿಲ್ಲ ಸರ್, ಹಾಲಿಂದಾನೇ ತೆಗಿತಾ ಇದ್ದಾರೆ. ಮಿಷಿನರೀಸ್ಗಳನ್ನ ಇಟ್ಟು ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಲಿಂದಾನೇ ತೆಗಿತಾ ಇದ್ದಾರೆ. ಅದು ಯಾವತ್ತು ಈ ತುಪ್ಪಕ್ಕೆ ಅದು ಕ್ವಾಲಿಟಿ ಕೊಡಕ್ ಆಗಲ್ಲ ಸರ್. ನಾವು ಆಮೇಲೆ ಇನ್ನೊಂದಷ್ಟು ಜನ ಮಾಡ್ತಿದ್ದಾರೆ, ಬೆಣ್ಣೆ ತೆಗೆದು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟು ತುಪ್ಪ ಮಾಡ್ತಾರೆ. ಅದು ಸರಿಯಾದ ಪ್ರೋಸೆಸ್ ಅಲ್ಲ ಸರ್. ಕೃಷ್ಣ ಏನಕ್ಕೆ ಬೆಣ್ಣೆ ತಿಂತಾ ಇದ್ದ ಅಂದ್ರೆ, ಕೃಷ್ಣ ಬೆಣ್ಣೆ ತಿಂದು ಬೆಣ್ಣೆ ಹಂಚ್ತಾ ಇದೆ, ಯಾಕಂದ್ರೆ ಬೆಣ್ಣೆನ ಸ್ಟೋರ್ ಮಾಡಬೇಡಿ ಅಂತ. ಅದರಲ್ಲಿರುವಂತ ಗುಣಗಳನ್ನ ಅದು ಕಳೆದುಕೊಳ್ತಾ ಹೋಗುತ್ತೆ. ಏನಂದ್ರೆ ಇವತ್ತು ಬೆಳಗ್ಗೆ ಹಾಲು ಕರೆದ್ವಿ, ಕಾಯಿಸಿದ್ವಿ, ತಣ್ಣಗಾದ್ಮೇಲೆ ಇವತ್ತು ಎಪ್ಪ ಹಾಕಿದ್ವಿ, ನೈಟ್ಗೆ ಮೊಸರಾಯ್ತು, ಕಡಿದ್ವಿ, ಬೆಣ್ಣೆ ಬಂತು, ಅವಾಗ ಬೆಣ್ಣೆನ ಕಾಯಿಸಿದ್ರೇನೆ ಅವಾಗ ಆಗಂತ ತುಪ್ಪ ನಾವು ಸ್ಟೋರ್ ಮಾಡೋದು. ಬೆಣ್ಣೆನ ಯಾವತ್ತು ಸ್ಟೋರ್ ಮಾಡಲ್ಲ ಸರ್, ತುಪ್ಪನೇ ಸ್ಟೋರ್ ಮಾಡ್ಬೇಕು ನಾವು. ಆ ರೀತಿ ಬಳಸಿದಾಗ್ಲೇ ಅದರಲ್ಲಿರುವಂತ ಮೆಡಿಸನ್ ವ್ಯಾಲ್ಯೂಸ್ ನಮಗೆ ಸಿಗುತ್ತೆ. ಇದನ್ನ ಬಳಸಿದ್ವಿ ಸರ್, ಪಂಚಗವ್ಯಗಳನ್ನ ಇಟ್ಕೊಂಡೆ ಬಳಸಿರೋದು ಸರ್. ಇದು ಹೇಗೆ ಅಂದ್ರೆ, ನಾವು ನೈಟ್ ಮಲಗಿದಾಗ ಸರ್, ಮೂಗಿನ 2 ಒಳ್ಳೆಗೆ ಒಂದನಿ ಹಾಕೊಂಡು ನಾವು ಮಲಗಿದ್ವಿ ಅಂದ್ರೆ, ಕತ್ತಿನ ಮೇಲ್ಭಾಗದ ಎಲ್ಲಾ ಸಮಸ್ಯೆಗಳನ್ನ ಇದು ಕ್ಲಿಯರ್ ಮಾಡ್ತಾ ಬರುತ್ತೆ ಸರ್. ಕತ್ತಿನ ಮೇಲ್ಭಾಗದ್ದು ತುಂಬಾ ಜನ ಇವತ್ತು 10-9 ಜನ ಗೊರಕೆ ಹೊಡಿತಾರೆ ಸರ್. ಏನಕ್ಕೆ ಅಂದ್ರೆ ಫುಲ್ ಬ್ಲಾಕೇಜ್ ಆಗಿರುತ್ತೆ. ಇದನ್ನ ಬಳಸ್ತಾ ಬನ್ನಿ ಸರ್, ಕ್ರಮೇಣ 6 ತಿಂಗಳು 1 ವರ್ಷದೊಳಗೆ ಇಲ್ಲಿರುವಂತ ಬ್ಲಾಕ್ಸ್ನೆಲ್ಲ ಕ್ಲಿಯರ್ ಮಾಡಿ ಗೊರಕೆ ಹೊಡೆಯೋದು ಸಹ ನಿಲ್ಸುತ್ತೆ. ಆಮೇಲೆ ಕಣ್ಣಿನ ಸಮಸ್ಯೆ ಇದೆ, ಬಳಸ್ತಾ ಬನ್ನಿ ಸರ್, ಕಣ್ಣಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಇವತ್ತು ಎಲ್ಲ ಸ್ಪೆಕ್ಸ್ ಹಾಕೊಳ್ತಾ ಹೋಗ್ತಿರ್ತಾರೆ ಸೈಟ್ ಇದೆ ಅಂತ, ಬಟ್ ಇದು ಆ ಸೈಟಿನ ಪ್ರಭಾವನ ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ. ಕಿವಿಯಲ್ಲಿ ಏನಾದ್ರು ಸಮಸ್ಯೆ ಇದೆ ಅದನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ. ತಲೆನೋವು, ಒಂದ್ ಕಡೆ ತಲೆನೋವು, 2 ಕಡೆ ತಲೆನೋವು, ಎಂತದೇ ಆಗಲಿ ಸರ್ ಕ್ಲಿಯರ್ ಆಗಿ ಮಾಡುತ್ತಿದ್ದು. ಅದೇ ಹೇಳದ್ನಲ್ಲ ಸರ್, ಕತ್ತಿನ ಮೇಲ್ಭಾಗದ ಎಲ್ಲ ಸಮಸ್ಯೆ ಇದೇ. ಆಮೇಲೆ ಒಕ್ಳಿಗೆ 2 ಹನಿ ನಾವು ಹಾಕೊಂಡು ಒಂದು ಬೆರಳಲ್ಲಿ ಸುಮ್ಮನೆ ಗ್ರಬ್ ಮಾಡಿ ಮಲಗಿದೀವಿ ಅಂದ್ರೆ, ಒಕ್ಳಿಂದ ಕರಳಿಗೆ ಹೋಗಿ ಅಲ್ಲಿ ನಿಮ್ಗೆ ಗಟ್ ಬ್ಯಾಕ್ಟೀರಿಯಾಸ್ನ ಇಂಪ್ರೂವ್ ಮಾಡುತ್ತೆ ಸರ್. ಆಮೇಲೆ ಡೈಜೆಷನ್ ತುಂಬಾ ಈಸಿ ಆಗೋ ತರ ಮಾಡುತ್ತೆ ಇದು. ಅಷ್ಟು ಮೆಡಿಸಿನ್ ವ್ಯಾಲ್ಯೂಸ್ ಇದೆ ಸರ್ ಆಯುರ್ಗೆ ಅಂತ ಇದು. ನೆಕ್ಸ್ಟ್ ಫೈನಲ್ ಆಗಿ ಸರ್, ಇದು ಘನಜೀವಾಮೃತ ಅಂತ ಸರ್. ಇದರಲ್ಲಿ ದೇಸಿ ಹಸುವಿನ ಗೋಮಯಕ್ಕೆ ಗೋಮೂತ್ರ ಬೇಯಿಸಿ
ಕಡಲೆ ಹಿಟ್ಟು ಬೇಯಿಸಿ ಬೆಲ್ಲ ಸೇರಿಸಿ ಎಲ್ಲ ಮಾಡಿದ್ವಿ. ಏನಕ್ಕೆ ಅಲ್ಲಿಗಂತ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗೋ ತನಕ ಅದಕ್ಕೊಂದು ಫುಡ್ ಅಂತ ಸಿಗ್ಬೇಕು. ಆಮೇಲೆ ಅದು ನಿದ್ರಾ ವ್ಯವಸ್ಥೆಯಲ್ಲಿ ಇರಬೇಕು. ಯಾವಾಗ ಇದನ್ನ ನಾವು ಭೂಮಿಗೆ ಹಾಕ್ತಿವೋ ಅವಾಗ ಏನಾಗುತ್ತೆ ಅಂದ್ರೆ ಇದಲ್ಲಿಗಂತ ಸೂಕ್ಷ್ಮಾಣು ಜೀವಿಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಸರ್. ಆಗ ಮಾಡಿದಂಥದ್ದು ಗೊಬ್ಬರ ಇದು ಒಂದೇನಂದ್ರೆ ಇದರ ವಾಸನೆಗೆ ಇದು ನಾವು ನೆಲಕ್ಕೆ ಹಾಕಿ ಮಣ್ಣು ಮುಚ್ಚಿಲ್ಲ, ಕೃಷಿ ತ್ಯಾಜ್ಯ ಅನ್ನೋದು ಮುಚ್ಚಿ ಸ್ವಲ್ಪ ನೀರ್ ಹಾಕಿದ್ರೆ ಇದು ವಾಸನೆಗೆ ಭೂಮಿ ಒಳಗೆಯಿಂದ ಎರೆಹುಳುಗಳು ಮೇಲ್ ಬರುತ್ತೆ ಸರ್. ಆಗ ಅಟ್ರಾಕ್ಟ್ ಮಾಡುತ್ತೆ ಇದು. ಆಗ ಮಾಡಿದ್ದೀವಿ. ಇದೊಂದು ಘನಜೀವಾಮೃತ ಅಂತ ಎಲ್ಲಾ ರೀತಿಯ ಗಿಡಗಳಿಗೂ ಹಾಕ್ಬೋದು ಸರ್. ಇದು ಒಂದು ಒಳ್ಳೆ ಗೊಬ್ಬರವಾಗಿ ಮಾಡಿದ್ದೀವಿ. ಆಮೇಲೆ ಇನ್ನೊಂದಷ್ಟು ಪ್ರಾಡಕ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಅವೆಲ್ಲ ಟೆಸ್ಟಿನ ಹಂತದಲ್ಲಿದೆ. ಒಳ್ಳೆ ಉತ್ತಮ ಫಲಿತಾಂಶನೂ ಬಂದಿದೆ. ಇನ್ನು ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಮಾರ್ಕೆಟಿಗೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಈಗ ಎಷ್ಟೋ ಜನಕ್ಕೆ ಸೌಂದರ್ಯದ ಮೇಲೆ ಆಸೆ ಇರುತ್ತೆ, ಅಂದ್ರೆ ಈಗ ಬ್ಯೂಟಿ ಆಗಿ ಕಾಣ್ಬೇಕು ಆ ತರದ್, ಅಂದ್ರೆ ಅವರು ಚಂದ ಕಾಣೋದಕ್ಕೆ ಅಥವಾ ಮುಖದಲ್ಲಿ ಗ್ಲೋ ಬರೋದಕ್ಕೆ ಆ ತರದ್ ಎಂತಾದ್ರು ಪ್ರಾಡಕ್ಟ್ ತಯಾರಾಗ್ತಿದೆ ಸರ್? ಮಾಡ್ತಾ ಇದೀವಿ ಸರ್. ಪಂಚಗವ್ಯದಲ್ಲೇ ನ್ಯಾಚುರಲ್ ಪ್ರೋಸೆಸ್ ಅಲ್ಲೇ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ರೆಡಿ ಆಗಿದೆ. ಟೆಸ್ಟಿಂಗ್ ಮಾಡಿದೀವಿ, ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನೂ ಮಾರ್ಕೆಟ್ ಲಾಂಚ್ ಮಾಡಿಲ್ಲ. ಒಂದು ಒಳ್ಳೆ ಟೈಮ್ ನೋಡಿ ಮಾಡೋಣ ಅಂತ. ಫೇಸ್ ಪ್ಯಾಕ್ ಆಗಿರ್ಬೋದು, ಹೇರ್ ಆಯಿಲ್, ಅದು ಭಾಸ್ಕರಾದಿ ತೈಲ ಅಂತ ನಾವು ಮಾಡ್ತೀವಿ ಸರ್. ಅದನ್ನ ನಾವು ಗ್ಯಾಸ್ ಮೇಲಾಗ್ಲಿ ಇಲ್ಲ ಒಲೆ ಮೇಲಾಗಿಟ್ಟು ಬಾಯ್ಲ್ ಮಾಡೋಕ್ಕಾಗಲ್ಲ ಸರ್. 48 ದಿನ ಸೂರ್ಯನ ಬೆಳಕಲ್ಲಿಟ್ಟು ಒಂದು ಪ್ರೋಸೆಸ್ ಇದೆ ಸರ್. ಆ ಒಂದು ಫಾರ್ಮುಲಾ ಇದೆ ಸರ್. ಅದ್ರಲ್ಲಿ ಮಾಡಿ ತೆಗಿಬೇಕು ಅಂತ. ಹೇರ್ ಆಯಿಲ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಆಮೇಲೆ ಸ್ಕ್ರಬ್ಬರ್ ಆಗಿರ್ಬೋದು, ಆ ಥರ ಎಲ್ಲ ಮಾಡ್ತೀವಿ. ನಮ್ದೊಂದು ಫೇಸ್ ಪ್ಯಾಕ್ ಮಾಡಿದ್ದೀವಿ ಸರ್. ಇದು ತುಂಬಾ ನಿಜವಾಗ್ಲೂ ಸಿಟಿಗಳಲ್ಲಿ ಓಡಾಡ್ಕೋಬೋಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸರ್. ಸಿಟಿಯಲ್ಲಿ ಓಡಾಡ್ತಾರೆ, ಗಾಡಿಯಲ್ಲೆಲ್ಲ ಓಡಾಡ್ಕೋಬೋದಿರ್ತಾರೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಏನ್ ಓಡಾಡಿರೋಂತ ಡಸ್ಟ್ ಎಲ್ಲ ಮಕ್ಕದ ಮೇಲೆ ಇರುತ್ತೆ ಸರ್. ಹೋಗಿ ನಾರ್ಮಲ್ ಸೋಪಲ್ಲಿ ಮಕ್ಕ ತೊಳೆದ ತಕ್ಷಣ ಕ್ಲಿಯರ್ ಆಗಿ ಹೋಗಲ್ಲ ಸರ್. ಬಟ್ ಅಂತವ್ರು ಏನಂದ್ರೆ ಅದೊಂದು ಫೇಸ್ ಪ್ಯಾಕ್ ತರ ಹಾಕೊಂಡು ಒಂದು 5 ನಿಮಿಷ ಹಾಕೊಂಡಿಲ್ಲ, ಒಂದು 10 ನಿಮಿಷ ಹಾಕೊಂಡು ಬಿಟ್ಟು ಮಕ್ಕ ತೊಳೆದು ಫುಲ್ ರಿಲೀಫ್ ಅನ್ಸುತ್ತೆ ಸರ್. ಎಲ್ಲ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಾಕಿರುತ್ತೆ. ಆ ತರ ಒಂದು ಒಳ್ಳೆ ಫೇಸ್ ಪ್ಯಾಕ್ ಮಾಡಿದ್ದೀವಿ. ನಾವು ತುಂಬಾ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದೀವಿ ಸರ್. ಅವೆಲ್ಲ ಮುಂದೆ ಹೋಗ್ತಾ ಒಂದಾದ್ಮೇಲೆ ಒಂದು ನೆಕ್ಸ್ಟ್ ಇನ್ನೊಂದು 6 months ಅಲ್ಲಿ ಅವೆಲ್ಲ ಲಾಂಚ್ ಮಾಡೋ ಪ್ಲಾನ್ ಇದೆ. ಖಂಡಿತ ಮಾಡ್ತೀವಿ ಸರ್. ಸರ್, ಇಲ್ಲಿ ಇಷ್ಟೋ ತನಕ ನಮ್ಗೆ ಈ ನ್ಯಾಚುರಲ್ ಪ್ರಾಡಕ್ಟ್ ಅಂದ್ರೆ ನಾವು ಎಲ್ಲ ನಮ್ಮದು ಡೈಲಿ ಯೂಸ್ ಮಾಡ್ಲಿಕ್ಕೆ ಎಲ್ಲ ನಾರ್ಮಲ್ ಆಗಿ ಇಲ್ಲಿ ತಯಾರಾಗುವಂತ ಪ್ರಾಡಕ್ಟ್ ಗಳನ್ನು ಜನಕ್ಕೆ ಪರಿಚಯ ಮಾಡಿಕೊಟ್ಟದಕ್ಕೆ, ಮತ್ತೆ ಇದರ ಹೇಗೆ ಯೂಸ್ ಮಾಡುದು, ಇದನ್ನ ಹೇಗೆ ಯೂಸ್ ಮಾಡುದು, ಇದರಿಂದ ಆಗುವಂತ ಯೂಸ್ಗಳು, ಇದನ್ನೆಲ್ಲ ಹೇಳಿಕೊಟ್ಟ ನಿಮ್ಗೆ ತುಂಬ ಹೃದಯ ಧನ್ಯವಾದ. ಧನ್ಯವಾದಗಳು. ಧನ್ಯವಾದ.